ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಈಗ ಸ್ಟಾರ್ಟಿಂಗ್ ಇದಷ್ಟೇ.
ವೇದಿಕೆಯ ಬಲಭಾಗದಲ್ಲಿಂದ ಸಾರ್ವಜನಿಕರು ಆದಷ್ಟು ವೇದಿಕೆಯ ಮುಂಭಾಗದಲ್ಲಿ ವೀಕ್ಷಣೆ ಮಾಡಬೇಕು. ಇಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಿಮ್ಮ ನೋಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಇಲ್ಲಂದಲ್ಲೇ ಕುಳಿತುಕೊಳ್ಬೇಕು. ಸಾರ್ವಜನಿಕರಿಗೆ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೀವಿ, ದಯವಿಟ್ಟು. ಗಣಪತಿ ನಮಗೆ ನಿನ್ನದೇ ಸ್ತುತಿ, ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ. ಅನುದಿನವೂ ಭಕ್ತರು ನಿನ್ನ ನಂಬಿರುವರು, ಅನುದಿನವೂ ಭಕ್ತರು ನಿನ್ನ ನಂಬಿರುವರು. ಗಜಮುಖದ ದೇವನೇ ನಿನಗೆ ವಂದನೆ, ಗಜಮುಖದ ದೇವನೇ ನಿನಗೆ ವಂದನೆ. ಭಕ್ತಿಯ ಸೇವೆಯಲ್ಲಿ ಆರಾಧನೆ, ಕಾಪಾಡು ಕರುಣಾಳು ಸಿದ್ಧಿವಿನಾಯಕ. ಶರವು ಮಹಾಗಣಪತಿ ನಮಗೆ ನಿನ್ನದೇ ಸ್ತುತಿ, ಶರವು ಶಿವಾಲಯ ತೆಂಕು ದಿಕ್ಕಿನಲ್ಲೇ, ದಿವ್ಯ ಮಹಾಗಣೇಶ ಅವತರಿಸಿದನಲ್ಲೇ. ದಿವ್ಯ ಮಹಾಗಣೇಶ ಚಲುವು ನೋಡಮ್ಮ ಚಲುವೋ, ತಾಯಿ ಸಿಗಂದೂರ ದೇವಿ ಒಲವೋ. ಭಕ್ತರ ಪ್ರೀತೆ ಅನಂತವದಳೆ, ಮಹಿಷ ಮರ್ದಿನಿ ಆದಿಶಕ್ತಿ ನೀನು. ಚಲುವು ನೋಡಮ್ಮ ಚಲುವೋ, ತಾಯಿ ಸಿಗಂದೂರ ದೇವಿ ಒಲವೋ. ಒಂದು ಕೈಯಲ್ಲಿ ಶೂಲವ ಹಿಡಿದು, ಒಂದು ಕೈಯಲ್ಲಿ ಅವಯವ ತೋರಿ, ಸಿಗಂದೂರಲ್ಲಿ ನಗುತ್ತಲೆ ಕುಂತ ತ್ರಿಶೂಲಧಾರೆ ಅಸುರ ಸಂಹಾರ. ನಿನ್ನಿಂದ ರವಿಚಂದ್ರ ಉದಯ ತಾರೆ, ಶ್ರೀಕಾಳಿ ಶ್ರೀಲಕ್ಷ್ಮಿ ನೀವಾಣಿ ನೀನೆ. ನಿನ್ನಿಂದ ರವಿಚಂದ್ರ ಉದಯ ತಾರೆ, ಶ್ರೀಕಾಳಿ ಶ್ರೀಲಕ್ಷ್ಮಿ ಶ್ರೀವಾಣಿ ನೀನೆ. ಬೆರೆಸ ಉಸಿರಲ್ಲಿ ಸ್ಮರಿಸುತ್ತ ನಿಂತೆ, ಸಿಗಂದೂರಲ್ಲಿ ನೆಲೆ ನಿಂತವಳೆ. ಚಲುವು ನೋಡ
ಶ್ರುತಿ ಮಂಜುನಾಥ್ ಗೌಡ ಎಲ್ಲಿದ್ರು ವೇದಿಕೆ ಹತ್ರ ಬರಬೇಕು. ಶ್ರುತಿ ಮಂಜುನಾಥ್ ಗೌಡ ಅತಿ ಸವಾಲ್. ನಿಮ್ಮೆಲ್ಲರ ನೆಚ್ಚಿನ ಶಾಸಕರ ಆಗಮನವಾಗ್ತಾ ಇದೆ. ನಮ್ಮ ಕಾರ್ಯಕ್ರಮಕ್ಕೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರನ್ನ ಹುರಿದುಂಬಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಓಂ ಶ್ರೀ ಮಂಜುನಾಥ ಎನ್ನುವ ಕ್ಷೇತ್ರದ ಆರಾಧ್ಯ ದೇವನಾದ ಮಂಜುನಾಥ ಸ್ವಾಮಿಯನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಸ್ಥಳ ಸಾನ್ಯದ ದೇವರಾದ ಭೂತಪ್ಪನನ್ನು ಹಾಗೂ ಅಶ್ವತ್ಥನಾರಾಯಣ ನೆನೆಸಿಕೊಳ್ಳುತ್ತಾ ಹಾಗೂ ನನ್ನ ತಂದೆ ತಾಯಿಗಳನ್ನ ನೆನೆಸಿಕೊಳ್ಳುತ್ತಾ ವಿಘ್ನ ನಿವಾರಕನಾದ ಗಣಪತಿಯನ್ನು ಸ್ಮರಿಸಿಕೊಳ್ಳುತ್ತಾ ಈಗಾಗಲೇ ವೇದಿಕೆಗೆ ಅತಿಥಿ ಅಭ್ಯಾಗತನ ಆಗಮಿಸಲಿಕ್ಕಿದ್ದೇನೆ. ಶ್ರೀ ಭೂತೇಶ್ವರ ಪ್ರಸನ್ನ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಅಘನಾಸಿನಿ ಗೆಳೆಯರ ಬಳಗ ಗೋಳಿಮಕ್ಕಿ ಮತ್ತು ಸಮಸ್ತ ಊರ ನಾಗರಿಕರ ಸಹಕಾರದೊಂದಿಗೆ ಪ್ರಥಮ ವರ್ಷದ ಕಡೆಗಿನ ಕೋಲಾಟ ಸ್ಪರ್ಧೆಯನ್ನು ಭೂತೇಶ್ವರ ಮೈದಾನ ಗೋಳಿಮಕ್ಕಿ ಇವರ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಕಾರ್ಯಕ್ರಮ ಸಭಾಧ್ಯಕ್ಷರಾಗಿ ಶ್ರೀಯುತ ಪರಮೇಶ್ವರ ರಾಮಗೌಡ ಹೆಗ್ನೂರವರು ತಮ್ಮ ವೇದಿಕೆಯನ್ನು ಅಲಂಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಉದ್ಘಾಟಕರಾಗಿ ಆಗಮಿಸಿದಂಥ ಶ್ರೀಯುತ ಭೀಮಣ್ಣ ಟಿ ನಾಯಕರವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಸ್ವಾಗತಿಸ್ತಾ ಇದ್ದೀವಿ. ಹಾಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಯುತ ಎಂಕ ಎಚ್ ಗೌಡ ಹಗ್ನೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅನ್ಲೇಬೈಲ್ ಇವರು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಶ್ರೀ ರಮೇಶ್ ಜಿ ಹೆಗಡೆ ಗೋಳಿಮಕ್ಕಿ ನ್ಯಾಯವಾದಿಗಳು ಉಡುಪಿ ಇವರು ಕೂಡ ತಮ್ಮ ಆಸನವನ್ನು ಅಲಂಕರಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ವಸಂತ್ ನಾಯ್ಕ್ ಮನ್ಮನೆ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಹಾಗೆ ಸುರೇಶ್ ಶೇಟ್ ಕರ್ಜಗಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಹರೀಶ್ ನಾಯ್ಕ್ ಹಸಿವಿಗುಳಿ ಇವರಿಗೂ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಶ್ರೀ ನಾಸೀರ್ ವಲಿ ಖಾನ್ ನೆಜೂರ್ ಇವರು ಕೂಡ ಆಗಮಿಸಿದರೆ ಅವರು ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಗಿರೀಶ್ ಜಿ ಹೆಗಡೆ ಬಿದ್ಮನೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಶ್ರೀ ಸೀತಾರಾಮ್ ಎಲ್ ಗೌಡ ಕುಳ್ಳೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಶ್ರೀ ಹೂವಾ ಹೆಂಕುಗೌಡ ಅವರು ಕುಳಿಕಟ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ.
ಶ್ರೀ ಬೀರಾ ಡಿ ಗೌಡ ಉಡ್ರಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ದೊಡ್ಡಮನೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಶ್ರೀ ಅಬ್ದುಲ್ ಬಾರಿ ಹುಸೇನ್ ಸಾಬ್ ಹೆಗ್ಗರಣಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಶ್ರೀ ಮಂಜುನಾಥ್ ಸುಬ್ಬಾಗೌಡ ಅತ್ತಿಸಾಲ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಮತ್ತೋರ್ವ ಅತಿಥಿಗಳಾಗಿ ಶ್ರೀ ಚಿನ್ನೂರಾಮಗೌಡ ಅತ್ತಿಸಾಲ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಶ್ರೀ ಗಣಪ ತಿಮ್ಮಗೌಡ ಹೆಗ್ನೂರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಶ್ರೀ ನಾರಾಯಣ್ ಗಣಪಗೌಡ ಹೆಗ್ನೂರ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ರಾಮಚಂದ್ರ ಚೆನ್ನಯ್ಯ ಮಾಸ್ತಿಬಾಯ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ನಾವು ಶ್ರೀಯುತ ವೀಣಾ ಶ್ರೀಧರ್ ಹೆಗಡೆ ಗೊದ್ಲಮನೆ SIRD ಸಂಸ್ಥೆಯಲ್ಲಿ ಗ್ರಾಮ ಪಂಚಾಯತ್ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ನಿರ್ವಹಿಸುತ್ತಿರುವಂಥ ಶ್ರೀಯುತ ವೀಣಾ ಶ್ರೀಧರ್ ಹೆಗಡೆ ಗೊದ್ಲಮನೆ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ SK ಭಾಗವತ್ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಹಾಗೆ ಬಾಲಕೃಷ್ಣ ನಾಯ್ಕ್ ಕೋಲ್ಸಿರ್ಸ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ನಾರಾಯಣ್ ನಾಯ್ಕ್ ಕೋಲ್ಸಿರ್ಸ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಈಗ ಕುಮಾರಿ ಶ್ರುತಿಗೌಡ ಅವಳಿಂದ ಸ್ವಾಗತ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಸ್ವಾಗತ ಗೀತೆ ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಕೋಟಿ ಕೋಟಿ ಗಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ ಹೊಳೆದು ಬಾ ಗಣಪತಿ. ಗಣಪತಿ ಮುತ್ತಿರುವ ಕತ್ತಲೆನು ದೂರ ಮಾಡು ಬಾ, ಮುತ್ತಿರುವ ಕತ್ತಲನು ದೂರ ಮಾಡು ಬಾ. ಬಾ 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 ಗಣಪತಿ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಅಕ್ಕರೆಯ ಆಕಾರ ಮೈ ತೊಳೆದು ಬಾ, ಸೌಮ್ಯವಾದ ಸಹಕಾರ ಮೂರ್ತಿಯಾಗಿ ಬಾ. ಅಕ್ಕರೆಯ ಆಕಾರ ಮೈ ತೊಳೆದು ಬಾ, ಸೌಮ್ಯವಾದ ಸಹಕಾರ ಮೂರ್ತಿಯಾಗಿ ಬಾ. ನಲಿದು ಬಾ ಒಲಿದು ಬಾ, ನಲಿದು ಬಾ ಒಲಿದು ಬಾ. ಇಳೆಯತ್ತ ಹರ್ಷವರ್ಷ ತೋರುತ್ತಾ ಬಾ, ಇಳೆಯತ್ತ ಹರ್ಷವರ್ಷ ತೋರುತ್ತಾ ಬಾ. ಬಾ 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 ಗಣಪತಿ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ, ಮಹಾಗಣಪತಿ ದಿವ್ಯ ಗಣಪತಿ, ದಿವ್ಯ ಗಣಪತಿ ಮಹಾಗಣಪತಿ. ಧನ್ಯವಾದಗಳು. ಪ್ರಾರ್ಥನೆ ಮೂಲಕ ಜನನ್ನ ಮನರಂಜಿಸಿದಂಥ ಶ್ರುತಿಗೌಡವರಿಗೆ ಧನ್ಯವಾದಗಳು. ಈಗ ಮಾಸ್ತಿಬೈಲ್ ತಂಡದಿಂದ ಸ್ವಾಗತ ಗೀತೆಯೊಂದಿಗೆ ಕೋಲಾಟ ಪ್ರದರ್ಶನವನ್ನು ಪ್ರದರ್ಶಿಸಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಮಾಸ್ತಿಬೈಲ್ ತಂಡದಿಂದ
ಏ ಸ್ವಾಗತವೇ ಸ್ವಾಗತ ಬಾಳಿ ಬಂದ ಭಜನಿಯರೇ ಸ್ವಾಗತವೇ ಸ್ವಾಗತ ಬಾಳಿ ಬಂದ ಭಜನಿಯರೇ ಹಿಯರೇ ಶೀಲವಂತರೇ ಸನ್ಮಾನ್ಯ ಪ್ರಿಯರೇ ಶೀಲವಂತರೇ ಸನ್ಮಾನ್ಯ ಪ್ರಿಯರೇ ಸಿದ್ದಾಪುರ ತಾಲೂಕು ಕಾರವಾರ ಡಿಸ್ಟಿಕ್ ಸಿದ್ದಾಪುರ ತಾಲೂಕು ಕಾರವಾರ ಡಿಸ್ಟಿಕ್ ಉಣಚಳ್ಳಿ ಹುಡುಗರು ಮಾಡುವೆವು ಸ್ವಾಗತ ಉಣಚಳ್ಳಿ ಹುಡುಗರು ಮಾಡುವೆವು ಸ್ವಾಗತ ಸ್ವಾಗತವೇ ಸ್ವಾಗತ ಬಾಳಿ ಬಂದ ಭಜನಿಯರೇ ಸ್ವಾಗತವೇ ಸ್ವಾಗತ ಬಾಳಿ ಬಂದ ಭಜನಿಯರೇ ಶೀಲವಂತರೇ ಸನ್ಮಾನ್ಯ ಪ್ರಿಯರೇ ಸನ್ಮಾನ್ಯ ಪ್ರಿಯರೇ ಶೀಲವಂತರೇ ಸನ್ಮಾನ್ಯ ಪ್ರಿಯರೇ ಶಿರಸಿಯ ತಾಲೂಕು ಕಾರವಾರ ಡಿಸ್ಟಿಕ್ ಶಿರಸಿಯ ತಾಲೂಕು ಕಾರವಾರ ಡಿಸ್ಟಿಕ್ ಭೀಮಣ್ಣನವರಿಗೆ ಮಾಡುವೆವು ಸ್ವಾಗತ ಭೀಮಣ್ಣನವರಿಗೆ ಮಾಡುವೆವು ಸ್ವಾಗತ ಸ್ವಾಗತವೇ ಸ್ವಾಗತ ಬಾಳಿ ಬಂದ ಭಜನಿಯರೇ ಸ್ವಾಗತವೇ ಸ್ವಾಗತ ಬಾಳಿ ಬಂದ ಭಜನಿಯರೇ ಶೀಲವಂತರೇ ಸನ್ಮಾನ್ಯ ಪ್ರಿಯರೇ ಶೀಲವಂತರೇ ಸನ್ಮಾನ್ಯ ಪ್ರಿಯರೇ ಚಿಕ್ಕ ಚಿಕ್ಕ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ನಾವೆಲ್ಲ ಸೇರಿ ಮಾಡುವೆವು ಸ್ವಾಗತ ನಾವೆಲ್ಲ ಸೇರಿ ಮಾಡುವೆವು ಸ್ವಾಗತ ಸ್ವಾಗತವೇ ಸ್ವಾಗತ ಬಾಳಿ ಬಂದ ಭಜನಿಯರೇ ಸ್ವಾಗತವೇ ಸ್ವಾಗತ ಬಾಳಿ ಬಂದ ಭಜನಿಯರೇ ಶೀಲವಂತರೇ ಸನ್ಮಾನ್ಯ ಪ್ರಿಯರೇ ಸಿದ್ದಾಪುರ ತಾಲೂಕು ಕಾರವಾರ ಡಿಸ್ಟಿಕ್ ಸಿದ್ದಾಪುರ ತಾಲೂಕು ಕಾರವಾರ ಡಿಸ್ಟಿಕ್ ರಮೇಶ್ ಹೆಗಡೆ ಅವರಿಗೆ ಮಾಡುವೆವು ಸ್ವಾಗತ ರಮೇಶ ಹೆಗಡೆ ಅವರಿಗೆ ಮಾಡುವೆವು ಸ್ವಾಗತ ಸ್ವಾಗತವೇ ಸ್ವಾಗತ ಬಾಳಿ ಬಂದ ಭಜನಿಯರೇ ಸ್ವಾಗತವೇ ಸ್ವಾಗತ ಬಾಳಿ ಬಂದ ಭಜನಿಯರೇ ಶೀಲವಂತರೇ ಸನ್ಮಾನ್ಯ ಪ್ರಿಯರೇ ಶೀಲವಂತರೇ ಸನ್ಮಾನ್ಯ ಪ್ರಿಯರೇ ಸಿದ್ದಾಪುರ ತಾಲೂಕು ಕಾರವಾರ ಡಿಸ್ಟಿಕ್ ಸಿದ್ದಾಪುರ ತಾಲೂಕು ಕಾರವಾರ ಡಿಸ್ಟಿಕ್ ವಸಂತ ನಾಯ್ಕರಿಗೆ ಮಾಡುವೆವು ಸ್ವಾಗತ
ವಸಂತ ನಾಯಕರಿಗೆ ಮಾಡುವೆವು ಸ್ವಾಗತ ಸ್ವಾಗತವೇ ಸ್ವಾಗತ ಬಾಳಿ ಬಂದ ಭಜನಿಯರೇ ಶೀಲವಂತರೇ ಸನ್ಮಾನ್ಯ ಪ್ರಿಯರೇ ಏ ಶೀಲವಂತರೇ ಸನ್ಮಾನ್ಯ ಪ್ರಿಯರೇ ಏ ಶೀಲವಂತರೇ ಶೀಲವಂತರೇ ಸನ್ಮಾನ್ಯ ಪ್ರಿಯರೇ ಏ ಶೀಲವಂತರೇ ಸನ್ಮಾನ್ಯ ಪ್ರಿಯರೇ ಏ ಸಿದ್ದಾಪುರ ತಾಲೂಕು ಕಾರವಾರ ಡಿಸ್ಟ್ರಿಕ್ಟ್ ಏ ಹರೀಶ ನಾಯಕರಿಗೆ ಮಾಡುವೆವು ಸ್ವಾಗತ ಸ್ವಾಗತವೇ ಸ್ವಾಗತ ಬಾಳಿ ಬಂದ ಭಜನಿಯರೇ ಎಲ್ಲರಿಗೂ ಸೇರಿ ಮಾಡುವೆವು ಸ್ವಾಗತ ಹಲೋ 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 ಸ್ವಾಗತ ಗೀತೆ ಮೂಲಕ ಪ್ರದರ್ಶಿಸಿದಂಥ ಮುಂಚೂಣಿ ತಂಡಕ್ಕೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಆಸನ ಅಂತ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಲಿಕ್ಕಿದ್ದಾರೆ ಶ್ರೀಯುತ ಚಂದ್ರಶೇಖರ್ ಎಚ್ ಗೌಡ ಅದ್ದಿಗೋಡಿ ಅವರು. ಇಲ್ಲಿ ಒಂದು ಕಡಗಿನ ಕೋಲಾಟ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಭೀಮಣ್ಣ ನಾಯ್ಕರವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಕಮಿಟಿಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ದಯಾನಂದ ಗೌಡ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಅದೇ ರೀತಿ ನಮ್ಮ ಸಮಿತಿಯ ಅಧ್ಯಕ್ಷರು ಆದಂಥ ನಮ್ಮ ಉದ್ಯಮರು ಆದಂಥ ಶ್ರೀಯುತ ಪರಮೇಶ್ವರ್ ರಾಮಗೌಡ ಹೆಗ್ನೂರ್ ಇವರು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮಂಜುನಾಥ್ ನಾಯ್ಕ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ನನ್ನ ಆತ್ಮೀಯರು ಆದಂಥ ಈ ಅಣಲೆಬೇಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದಂಥ ಶ್ರೀಯುತ ಎಂಕ ಎಚ್ ಗೌಡ ಹೆಗ್ನೂರ್ ಇವರಿಗೂ ಕೂಡ ಈ ತಮ್ಮೆಲ್ಲರ ಪರವಾಗಿ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಈಶ್ವರ್ ಗೌಡ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಅದೇ ರೀತಿ ಶ್ರೀ ರಮೇಶ್ ಜಿ ಹೆಗಡೆ ಗೋಳಿಮಕ್ಕಿ ಖ್ಯಾತ ವಕೀಲರು ಉಡುಪಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಗೋವಿಂದ ಗೌಡ ಕುಳಿಕಟ್ಟಿ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ಎಸ್ ಕೆ ಭಾಗವತ್ ಶಿರ್ಸಿ ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ವೆಂಕಟರಮಣ್ ಎಸ್ ಭಂಡಾರಿ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಅದೇ ರೀತಿ ನಮ್ಮ ತಾಲೂಕಾ ಬ್ಲಾಕ್ ಅಧ್ಯಕ್ಷರಂತ ವಸಂತ್ ಎಲ್ ನಾಯ್ಕ್ ಮನಮನೆಯವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ರವಿ ಗೌಡ ಹೆಗ್ನೂರ್ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಅದೇ ರೀತಿ ಕೋಲ್ಸಿಸಿ ಬಾಲಕೃಷ್ಣ ನಾಯ್ಕ್ ಕೋಲ್ಸಿಸಿ ಇವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ರಾಮಚಂದ್ರ ಬೀರಗೌಡ ಕಾರ್ಗೋಳಿ ಅವರಿಗೆ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಅದೇ ರೀತಿ ನಾಸೀರ್ ವಲ್ಲಿ ಖಾನ್ ನೆಜ್ಜೂರು ರಾಜ್ಯ ಕೆಪಿಸಿಸಿ ಅಲ್ಪಸಂಖ್ಯಾತ ಕಾರ್ಯದರ್ಶಿಯವರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೂ ಕೂಡ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ರಾಜು ಬೀರಗೌಡ ದಿಗೋಡಿ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಅದೇ ರೀತಿ ಗಿರೀಶ್ ಜಿ ಹೆಗಡೆ ಬಿದುಮನೆ ಕಲಾ ಪೋಷಕರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನಮ್ಮ ಸಮಿತಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮಂಜುನಾಥ್ ಗೌಡ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ.
ಧನ್ಯವಾದಗಳು. ಅದೇ ರೀತಿ ನಾರಾಯಣ್ ನಾಯ್ಕ್ ಕೋಲ್ಸಿರ್ಸಿ ಅವರು ಕೂಡ ಗುತ್ತಿಗೆದಾರರು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ನರೇಂದ್ರ ಗೌಡ ಅವರು ಪುಷ್ಪಗುಚ್ಛ ನೀಡಿ ಅವರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಧನ್ಯವಾದಗಳು. ಅದೇ ರೀತಿ ಸೀತಾರಾಮ್ ಮೇಲ್ಗೌಡ ಕುಳ್ಳೆ ನಮ್ಮ ಸ್ನೇಹಿತರು ಹೋದು ಆತ್ಮೀಯರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ತಿರುಮಲ ಹುಲಿಯಾಗೌಡ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ಹೂವ ಬೈಗೌಡ ಕುಳಿಕೊಟ್ಟು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಸಮಿತಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ಸೀತಾರಾಮ್ ಗೌಡ ಕುಳಿಕಟ್ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಕುಳಿಕಟ್ಟಿ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ವೀಣಾ ಸಿರಿದಾರಗಡೆ ಗೋದ್ಲಮನೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಪ್ರಜ್ಞಾ ನಾಯ್ಕ್ ಇವರು ಪುಷ್ಪಗುಚ್ಛ ನೀಡಿ ಅವರನ್ನ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ಅಬ್ದುಲ್ ಬಾರಿ ಹುಸೇನ್ ಸಾಬ್ ಹೆಗ್ಗರ್ಣಿ ಗ್ರಾಮ ಪಂಚಾಯತ್ ಸದಸ್ಯರು ಇವರೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ದೇವೇಂದ್ರ ಗೌಡ ಹತ್ತಿ ಸರ್ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಮಂಜುನಾಥ್ ಸುಬ್ಬಗೌಡ ಅತ್ತಿಸೋಲು ಊರ ಹಿರಿಯರು ನಾಟಿ ವೈದ್ಯರು ಅವರೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮಂಜುನಾಥ್ ಗೌಡ ತಲ್ಗಾರ್ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ಚಿನ್ನು ರಾಮಗೌಡ ಅತ್ತಿಸೋಲು ಊರ ಹಿರಿಯರು ಅವರೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂಥ ಒಂದು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ಮಹೇಶ್ ಡಿ ಗೌಡ ಕುಳಿಕಟ್ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ಗಣಪ ತಿಮ್ಮಗೌಡ ಹೆಗ್ನೂರು ಊರ ಹಿರಿಯರು ಅವರೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಮಂಜುನಾಥ್ ಗೌಡ ಐತ್ನಮನೆಯವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ನಾರಾಯಣ್ ಗಣಪಗೌಡ ಹೆಗ್ನೂರು ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಅವರೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಧರ್ಮರಾಜ್ ಗೌಡ ಹಲಸಿನಜಡಿ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ರಾಮಚಂದ್ರ ಚೆನ್ನೈ ಮಾಸ್ತಿ ಬೈಲು ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅವರೂ ಕೂಡ ಈ ಸಂದರ್ಭದಲ್ಲಿ ಸಮಿತಿಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ಮಹೇಂದ್ರ ಹೆಂಕಾಗೌಡ ಅವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಅಶೋಕ್ ಹೆಗ್ನೂರು ಇವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ. ಇವರಿಗೆ ಸೀತಾರಾಮ್ ಗೌಡ ಹೆಗ್ನೂರ್ ಇವರು ಪುಷ್ಪಗುಚ್ಛ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಊರಿನ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಎಲ್ಲ 3 ತಂಡಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಕಲಾಭಿಮಾನಿಗಳು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಅದೇ ರೀತಿ ನಮಗೆ ರಕ್ಷಣೆಗಾಗಿ ಬಂದಿರುವಂಥ ಸಿದ್ದಾಪುರ ಆರಕ್ಷಕರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮವನ್ನು ಅನುವು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಿದಂಥ ಚಂದ್ರಶೇಖರ ಗೌಡರಿಗೆ ವಂದಿಸಿಕೊಳ್ಳುತ್ತಾ ವೇದಿಕೆಯ ಮೇಲೆ ಆಸೀನರಾದಂಥ ಗಣ್ಯ ವ್ಯಕ್ತಿಗಳು ಉದ್ಘಾಟನೆ ಮೂಲಕ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ನಾವು ಬಹಳ ವರ್ಷಗಳ ಹಿಂದೆ ಈ ಒಂದು ಕಡವಿನ ಕೋಲಾಟದ ಸ್ಪರ್ಧೆಯನ್ನು ಉಂಚಳ್ಳಿ ಮಾಸ್ತಿಬೈಲ್ ಭಾಗದಲ್ಲಿ ನಾವು ನೋಡ್ತಾ ಇದ್ವಿ. ತದನಂತರ ಸುಮಾರು 10 ವರ್ಷಗಳಿಂದ ಈಚೆಗೆ ಇಂಥ ಒಂದು ಕಾರ್ಯಕ್ರಮಗಳು ನಶಿಸಿ ಹೋಗ್ತಾ ಇದ್ವು. ಕಾರಣ ಏನು ಅಂತ ನಮಗೆ ಗೊತ್ತಿಲ್ಲ. ಆಕಸ್ಮಿಕವಾಗಿ ನಾವು ಇದೇ ಒಂದು ಗ್ರೌಂಡಲ್ಲಿ ಈ ವರ್ಷ ಕಬಡ್ಡಿ ಟೂರ್ನಮೆಂಟ್ ನಡೆದಾಗ ಹೀಗೆ ವೇದಿಕೆ ಮೇಲಿರುವಂಥ ನಮ್ಮ ಪರಮೇಶ್ವರ ಗೌಡರು, ನಮ್ಮ ರಮೇಶ್ ಹೆಗಡ್ರು, ಯಂಕೋಡ್ರು, ಸೀತಾರಾಮ್ ಗೌಡರು, ಹೀಗೆ ಅನೇಕ ಮುಖಂಡರುಗಳು ಸಹ ನಾವು ಈ ಒಂದು ವೇದಿಕೆ ಕಾರ್ಯಕ್ರಮ ಬಂದಿದ್ವಿ. ಆವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಹೇಳಿದಾಗ ಎಲ್ಲರೂ ಆಶ್ಚರ್ಯಗೊಂಡರು. ಕೊಡಗಿನ ಕೋಲಾಟ ಅಂದರೆ ಏನೋದು ಹೇಗಿರ್ತದೆ ಹೇಳೋದ್ರ ಬಗ್ಗೆ ನಮಗೆ ಸ್ಪಷ್ಟವಾದ ವಿವರ ಗೊತ್ತಿಲ್ಲ ಹೇಳೋ ಮಾತನ್ನು ಸಹ ಅಂದ್ಕೊಂಡ್ರು. ನಾವು ನಮ್ಮ ಅನುಭವಗಳನ್ನು ಆ ಸಂದರ್ಭದಲ್ಲಿ ಅವ್ರ ಸಂಗಡ ಹಂಚ್ಕೊಂಡ್ವಿ. ಆ ಸಂದರ್ಭದಲ್ಲಿ ಅವರು ನಮಗೆ ಹಾಗಾದರೆ ಈ ಕಾರ್ಯಕ್ರಮವನ್ನು ಗೋಳಿಮಕ್ಕೆಯಲ್ಲಿ ಮಾಡೋಣ, ನಾವು ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿ ಒಂದು ತೀರ್ಮಾನಕ್ಕೆ ಬಂದ್ವಿ. ಅದರಂತೆ ನಾವು ಮೊಟ್ಟ ಮೊದಲಿಗೆ ಒಂದು ಸಭೆಯನ್ನು ಹೆಗ್ನೂರಿನಲ್ಲಿ ಕರೆದಿದ್ವಿ. ಪರಮೇಶ್ವರ ಗೌಡರ ಮನೆಯಲ್ಲಿ ಒಂದು ಸಭೆಯನ್ನು ಕರೆದು ಒಂದು ಕಮಿಟಿಯನ್ನು ರಚನೆ ಮಾಡಿದ್ವಿ. ಆ ಕಮಿಟಿಗೆ ನಾವು ಅಘನಾಸಿನಿ ಗೆಳೆಯರ ಬಳಗ ಎಂಬ ಹೆಸರನ್ನು ಇಟ್ಕೊಂಡ್ವಿ. ಕಾರಣ ಏನಂತಂದರೆ, ಈ ಅಘನಾಸಿನಿ ಅಂತ ಹೇಳಿದರೆ ನಮ್ಮ ಸುತ್ತಮುತ್ತಲೂ ಹರಿದಿರುವಂಥ ಅಘನಾಸಿನಿ ನದಿಯ ಕೊಳ್ಳದಲ್ಲಿರುವಂಥ ಜನಗಳು ನಾವು. ಹಾಗಾಗಿ ನಾವು ಅದಕ್ಕೆ ಅಘನಾಸಿನಿ ಗೆಳೆಯರ ಬಳಗ ಅಂತ ಹೆಸರನ್ನು ನಾಮಕರಣ ಮಾಡಿದ್ವಿ. ತದನಂತರ ಎಚ್ ಗೌಡರ ಮನೆಯಲ್ಲೂ ಸಹ ಒಂದು ಸಭೆಯನ್ನು ಮಾಡಿದ್ವಿ. ತದನಂತರ ನಮ್ಮ ಬೀರಗೌಡರ ಮನೆಯಲ್ಲೂ ಸಭೆಗಳನ್ನು ಮಾಡಿ ಕೋಲಾಟವನ್ನು ಕಾಯಿ ಮಾಡಿದ್ವಿ. ಹಾಗೆಯೇ ಈ ಕೋಲಾಟ ಸ್ಪರ್ಧೆ ಹೇಳುವಂಥದ್ದು ಸಾಮಾನ್ಯವಾಗಿ ಈ ಕೊಡಗಿನ ಕೋಲಾಟ ನಮಗೆ ಯಾರಿಗೂ ಅರಿವಿಲ್ಲ. ನಾನು ನಮ್ಮ ಚೆನ್ನೈಯ ಬಾಂಧವರಲ್ಲಿ ನಾನು ವಿನಂತಿಸಿಕೊಂಡಾಗ ಕೇಳಿಕೊಂಡೆ, ಇದು ಯಾವ ರೀತಿ ಹೊರತು ಎಲ್ಲಿಂದ ಬಂತು ಅಂತ ಕೇಳಿಕೊಂಡಾಗ ಅವರ ಅನುಭವವನ್ನು ನನ್ನ ಹತ್ರ ಹಂಚ್ಕೊಂಡ್ರು. ಕೋಲಾಟ, ಈ ಕೊಡಗಿನ ಮೊದಲು ಕೋಲಾಟ ಎಂಬುದು ಇದು ದನ ಕಾಯುವ ಹುಡುಗರಿಂದ ಕೋಲಾಟ ಅಂತ ಬಂದಿದೆ ಹೇಳುವುದನ್ನು ಅವರು ನನಗೆ ಹೇಳಿದ್ರು. ಹಾಗೆ ಅದು ಆ್ಯಕ್ಚುಲಿ ನನಗೂ ಸಹ ಆ ವಿಚಾರ ಗೊತ್ತಿಲ್ಲ. ಕೋಲಾಟ ಹೊಡೆಯುವ ಒಂದು ಆರಂಭವಾಗಿದ್ದೇ ಆವಾಗ ಹೇಳುವುದು ಅವರ ಒಂದು ಅಭಿಪ್ರಾಯ. ಹಾಗೆಯೇ ನಮ್ಮ ಚೆನ್ನೈಯ ಬಾಂಧವರು ಅನೇಕ ಸಂದರ್ಭಗಳಲ್ಲಿ ಅನೇಕ ಕಡೆ ನಾವು ಕೋಲಾಟ ಸ್ಪರ್ಧೆಯನ್ನು ಮಾಡಿದ್ದನ್ನು ನೋಡಿದ್ವಿ. ಹಾಗೆಯೇ ಅವರಲ್ಲೂ ಸಹ ಒಂದು ನಮ್ಮ ಚೆನ್ನೈಯ ಬಾಂಧವರ ಒಂದು ಸಮಾಜದಲ್ಲಿ ಒಂದು ಕೋಲೇಕಾರ ಅಂತ ಇರ್ತಾರಂತೆ. ಅದು ನಮಗೆ ಸ್ಪಷ್ಟವಾದ ಗೊತ್ತಿಲ್ಲ. ಅವರ ಒಂದು ಹೇಳುವ ಪ್ರಕಾರ ಕೋಲೇಕಾರ ಅಂತ ಇರ್ತಾರೆ. ಆ ಕೋಲೇಕಾರ ಎಂಬುವಂತನು ದೀಪಾವಳಿಯ ಅಮಾವಾಸ್ಯೆಯ ದಿನದಂದು ಅವರು 5 ವಿಧದ ಕೋಲುಗಳನ್ನು ಕಡಿತಾರಂತೆ. ಕಡಿದು ಅದಕ್ಕೆ ಪೂಜೆಯನ್ನು ಮಾಡ್ತಾರಂತೆ. ಒಂದು ಗಂಧದ ಕೋಲು, ಒಂದು ಗೊಡಸಲು ಕೋಲು, ಇದು ಮತ್ತು ಒಂದು 3-4 ವಿಧದ 5 ವಿಧದ ಕೋಲುಗಳನ್ನು ಕಡಿದು ಅದಕ್ಕೆ ದೀಪಾವಳಿ ಹಬ್ಬದಂದು ಪೂಜೆಯನ್ನು ಮಾಡಿ ಆನಂತರ ಅವರು ಕೋಲಾಟ ಸ್ಪರ್ಧೆಯನ್ನು ಏರ್ಪಡಿಸ್ತಾರಂತೆ. ಇದೊಂದು ವಿಶೇಷತೆ. ಇದರಲ್ಲಿ ಮತ್ತೊಂದು ವಿಶೇಷತೆ ಏನಂದರೆ, ಆ 5 ಕೋಲುಗಳನ್ನು ಅವರು 3 ದಿವಸ ಅಥವಾ 5 ದಿವಸದ ನಂತರ ಹರಿಯುವ ನದಿಯಲ್ಲಿ ಅದನ್ನು ಜೋಡಿಸಿ ಬಿಡ್ತಾರಂತೆ. ಜೋಡಿಸಿ ಬಿಟ್ಟ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹರಿಯುವ ನೀರಿನಲ್ಲಿ ಕೆಳಗೆ ಹೋಗಬೇಕಾಗಿರುವಂಥ ಕೋಲುಗಳು ಮೇಲುಗಡೆ ಬರ್ತಾವಂತೆ. ಮೇಲುಗಡೆ ಬಂದಾಗ ಅವರು ಹೇಳ್ತಾರೆ, ಸರಸ್ವತಿ ನಮಗೆ ಒದಗಿ ಬಂದಿದೆ ಹೇಳುವ ಒಂದು ಭಾವನೆಯನ್ನು ಅವರು ವ್ಯಕ್ತಪಡಿಸ್ತಾರೆ ಅಂತ ಹೇಳುವ ಮಾತನ್ನು ಅವರು ಆ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗೆಯೇ ಕೆಲವೊಂದು ಸಂದರ್ಭದಲ್ಲಿ ಕೊಡಗಿನ ಕೋಲಾಟ ಒಂದು ವಿಚಾರ ಬಂದಾಗ ಕೇವಲ 1 ದಿವಸಕ್ಕೆ ಮುಗಿಯುವ ಪಂದ್ಯಗಳು ಒಂದು ಕಡವಿನ ನಾವು ಕೇವಲ ಒಂದು ಕಡಗ ಅಂತ ಹೇಳ್ತೀವಿ. ಈ ಒಂದು ಕಡವಿನ ಕೋಲಾಟ ಏನಿದೆಯೋ ಕಡವಿಗಾಗಿ ಸತತವಾಗಿ 2-3 ದಿನಗಳ ಕಾಲದವರೆಗೆ ಕಾದಾಟ ಮಾಡಿ ಕಡಗವನ್ನು ಗೆದ್ದಿರುವಂಥ ಇತಿಹಾಸವಿದೆ ಹೇಳುವುದನ್ನು ನಮ್ಮ ತಂದೆಯ ಬಾಂಧವರು ಅವರಲ್ಲಿ ಹೇಳಿದಾಗ ನಾವು ತಿಳ್ಕೊಂಡಿದ್ವಿ. ಹಾಗೆಯೇ ಅನೇಕ ವರ್ಷಗಳಿಂದ ನಶಿಸಿ ಹೋಗಿರುವಂಥ ಈ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕು. ಹಾಗೆಯೇ ನಾನು ನಮ್ಮ ಚೆನ್ನೈಯ ಬಾಂಧವರಲ್ಲೂ ಸಹ ಮತ್ತೊಂದು ವಿನಂತಿಯನ್ನು ಮಾಡಿಕೊಳ್ತೇನೆ. ನಾವು ಈಗಾಗಲೇ ನಮ್ಮ ತಲವಾರ್ ತಂಡ ಹಾಗೂ ನಮ್ಮ ಉಂಚಳಿ ತಂಡ ಹಾಗೆ ಹೊನ್ನೆ ಹಂತ ತಂಡದವರಿಗೆ ನಾವು 8 ಗಂಟೆಗೆ ಆಹ್ವಾನ ಕೊಟ್ಟಿದ್ದೀವಿ. ಅವರು ಬಂದಿರೋದು 9:30 ಗಂಟೆ. ಈಗಾಗಲೇ ನಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನೋಡಿದಾಗ ನಮಗೊಂಥರ ಬೇಸತ್ತು ಹೋಗಿದ್ವಿ. ಅಂದರೆ ಈ ಕಾರ್ಯಕ್ರಮ ಮಾಡೋಕ್ಕೆ ಕೆಲವೊಂದು ಕ್ರೀಡೆ ಮಾಡಿದಾಗ ಅವರು ಬರುವುದಿಲ್ಲ, ಈಗ ನೀವು ಇದೇ ರೀತಿನ ಅಂತಿಲ್ಲ. ಆದರೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಚೆನ್ನೈಯ ಬಾಂಧವರು ಒಂದು ಟೈಮಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಹೇಳುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೂ ಅನೇಕ ವಿಷಯಗಳನ್ನು ಈ ಒಂದು ವಿಚಾರದಲ್ಲಿ ಮಾತಾಡಬೇಕಾಗಿತ್ತು. ಆದರೆ ಸಮಯದ ಅವಕಾಶ ಇಲ್ಲದೇ ಇರದ ಕಾರಣ ಇಷ್ಟು ಹೇಳಿ ನನ್ನ ಒಂದು ಪ್ರಾಸ್ತಾವಿಕ ಮಾತಿಗೆ ವಿರಾಮವನ್ನು ಹಾಡ್ತೇನೆ. ಪ್ರಾಸ್ತಾವಿಕವಾಗಿ ನುಡಿಮುತ್ತುಗಳಾಡಿದಂಥ ಮಹೇಶ್ ಗೌಡರನ್ನ ವಂದಿಸಿಕೊಳ್ಳುತ್ತಾ ನಮ್ಮ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿಕೊಟ್ಟಂಥ ಎಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಅಘನಾಸಿನಿ ಗೆಳೆಯರ ಬಳಗ ಗೋಳಿಮಕ್ಕಿ ಇವರ ಮತ್ತು ಊರಿನ ಎಲ್ಲರ ಸಹಕಾರದೊಂದಿಗೆ ಪ್ರಥಮ ವರ್ಷದ ಕೊಡಗಿನ ಕೋಲಾಟದ ಸ್ಪರ್ಧೆಯನ್ನು
ಈಗಾಗಲೇ ದೀಪೋತ್ಸವ ಮುಖಾಂತರ ಉದ್ಘಾಟನೆಯನ್ನು ಮಾಡಿ ಕಾರ್ಯಕ್ರಮದ ಅಧ್ಯಕ್ಷರು ಸ್ನೇಹಿತರಾಗಿರ್ತಕ್ಕಂಥ ಪರಮೇಶ್ವರ್ ಗೌಡ್ರವರೇ, ಕಾರ್ಯಕ್ರಮದ ಉಪಸ್ಥಿತರ್ತಕ್ಕಂಥ ರಮೇಶ್ ಹೆಗಡೆ ಅವರೇ, ಶ್ರೀಯುತ ನರೇಶ್ ಶೆಟ್ರವರೇ, ಹರೀಶ್ ನಾಯ್ಕರವರೇ, ನಾಸಿರ್ ಖಾನ್ರವರೇ, ಎಸ್ ಕೆ ಭಾಗವತ್ರವರೇ, ನಮ್ಮ ಅಧ್ಯಕ್ಷರು ಸ್ನೇಹಿತರಾಗಿರ್ತಕ್ಕಂಥ ವಸಂತ್ ನಾಯ್ಕರವರೇ, ಸೀತಾರಾಮ್ ಗೌಡ್ರವರೇ, ರೂಪಾಬಾಯಿ ಗೌಡ್ರವರೇ, ಬೀರಾಗೌಡ್ರವರೇ, ಅಬ್ದುಲ್ ಬಾರಿ ಅವರೇ, ಮಂಜುನಾಥ್ ಗೌಡ್ರವರೇ ಮತ್ತು ಜನ್ನು ಗಣಪತಿ ನಾರಾಯಣ್ ಗೌಡ್ರವರೇ ಹಾಗೂ ರಾಮಚಂದ್ರ ಚೆನ್ನೈ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಇಲ್ಲಿ ಸೇರ್ತಕ್ಕಂಥ ಈ ಒಂದು ಅಪರೂಪದ ಕೋಲಾಟದ ವೀಕ್ಷಣೆಗೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರೆ, ಸೋದರ ಸೋದರಿಯರೇ ಮತ್ತು ಆಹ್ವಾನಿತರಿರ್ತಕ್ಕಂಥ 3 ತಂಡದ ಪ್ರತಿಭೆಗಳೇ, ತಮ್ಮೆಲ್ಲರಿಗೂ ಕೂಡ ಇವತ್ತಿನ ಯುಗಾದಿ ಹಬ್ಬದ ಶುಭವನ್ನು ಕೋರಿ ಈ ಹಬ್ಬದ ಪ್ರಯುಕ್ತವಾಗಿ ತಾವೆಲ್ಲರೂ ಕೂಡ ಈ ಕೋಲಾಟವನ್ನು ನಾವು ಮಾಡಬೇಕು ಅನ್ನೋಂಥ ಉದ್ದೇಶದ ಹಿನ್ನೆಲೆಯನ್ನು ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥ ಸ್ನೇಹಿತರ ಮಾತನ್ನು ತಾವೆಲ್ಲರೂ ಕೂಡ ಕೇಳಿದ್ರಿ. ನೀವು ಇದು ಮಾತಾಡ್ತಕ್ಕಂಥ ಸಂದರ್ಭ ಅಲ್ಲ. ಈಗಾಗಲೇ 11 ಗಂಟೆ ಆಗಿದೆ. ಈಗ ತಾವೆಲ್ಲರೂ ಆಟದ ವೀಕ್ಷಣೆಯ ಮೂಡಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ನೀವು ಒಂದು 2 ವಿಚಾರಗಳು ಮಾತ್ರ ಪ್ರಸ್ತಾಪವನ್ನು ಮಾಡೋದಕ್ಕೆ ಬಯಸ್ತೇನೆ ನಾನು. ಕೋಲಾಟ ಅನ್ನುವಂಥದ್ದು ಅನೇಕ ರೀತಿಯ ಅನೇಕ ಕಾರ್ಯಕ್ರಮದಲ್ಲೂ ಕೂಡ ಕೋಲಾಟವನ್ನು ಅವರವರ ಅನುಗುಣವಾಗಿ ಭಾಳಷ್ಟು ಜನ ಕೋಲಾಟವನ್ನು ಆಡುವಂಥದ್ದನ್ನು ತಾವು ನೋಡ್ತಾ ಇದ್ದೀರಿ. ನೀವು ಬಹುತೇಕವಾಗಿ ನಮ್ಮ ಅನೇಕ ವರ್ಷಗಳಿಂದ ಬಂದಿರತಕ್ಕಂಥ ಜಾನಪದ ಹಿನ್ನೆಲೆ ಇರ್ತಕ್ಕಂಥ ಈ ಕೋಲಾಟಗಳು ನಮ್ಮ ಹಿರಿಯರ ಅನುಭವ, ಅವರ ಸಲಹೆ ಸಹಕಾರದೊಂದಿಗೆ ಈ ಜಾನಪದ ಸೊಡಗಿನ ಅಡಿಯಲ್ಲಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಇವತ್ತೇನು ನಶಿಸಿ ಹೋಗುತ್ತೆ, ಅದು ನಶಿಸಿ ಹೋಗಬಾರ್ದು. ಅವುಗಳನ್ನು ಮತ್ತೆ ಮರುಜೀವನ ಕೊಡೋದ್ರ ಮುಖಾಂತರ ನಮ್ಮ ಹಿರಿಯರ ಸಲಹೆ ಸಹಕಾರದಿಂದ ಇಂಥ ಕೋಲಾಟಗಳಿರ್ಬೋದು, ಜಾನಪದ ಶೈಲಿಯಲ್ಲಿ ಅನೇಕ ಕಾರ್ಯಕ್ರಮನ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ನಾವು ಇವುಗಳನ್ನು ಉಳಿಸಿ ಬೆಳೆಸಿ ಹೋಗ್ತಕ್ಕಂಥ ಜವಾಬ್ದಾರಿ, ಅನುಭವ, ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮ ಯುವ ಸಮೂಹ ಬಹಳ ಆಸಕ್ತಿಯಿಂದ ಇದನ್ನು ವೀಕ್ಷಣೆ ಮಾಡುವಂಥದ್ದು, ಇದನ್ನು ಕಲಿಯುವಂಥದ್ದು, ಇದು ಮುಂದೆ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ಯುವಕರಲ್ಲಿ, ಸಂಘಟಕರಲ್ಲಿ ಇದೆ ಅನ್ನೋಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ನಾನು. ಇಂಥ ಕಡೆ ಕೋಲಾಟದಲ್ಲಿ ನಾನು ಅನೇಕ ಸ್ನೇಹಿತರು ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಭಾಗವತರು ಇರ್ಬೋದು, ವಸಂತ್ ಇರ್ಬೋದು, ಬಾಲಣ್ಣ ಇರ್ಬೋದು, ಅನೇಕ ಜನ ನಾವೆಲ್ಲರೂ ಕೂಡ ಭಾಳಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ನಾವು ಹಿಂದೆ ನಮ್ಮ ಸಿರ್ಸಿಯಲ್ಲಿ ಕೂಡ ಒಂದು ಭಾಗಿಯಾದಾಗ ಇದೇ ರೀತಿ ಭಾಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಅಲ್ಲಿ ಆ ಕಾರ್ಯಕ್ರಮವನ್ನು ಬಹಳ ಹೊತ್ತು ಕೂಡ ನಾವು ವೀಕ್ಷಣೆಯನ್ನು ಮಾಡಿದ್ದೀವಿ. ನಾವು ಅವರಲ್ಲಿರ್ತಕ್ಕಂಥ ಈ ಕಲೆಗಳು ಯಾರಿಂದ ಇರುತ್ತೆ ಅನ್ನೋದು ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರಲ್ಲೂ ಕೂಡ ಅವನದೇ ಆದಂಥ ಕಲೆಯನ್ನು ಹೊಂದಿರತಕ್ಕಂಥ ಪ್ರತಿಭೆಗಳಿಗೆ ಇಂಥ ಒಂದು ಅವಕಾಶವನ್ನು ಅವ್ರಿಗೆ ಕಲ್ಪಿಸಿಲ್ಲ ಅಂತಂದರೆ, ಅವಕಾಶ ಮಾಡಿಕೊಟ್ಟಿಲ್ಲ ಅಂತಂದರೆ, ಅವರ ಅನೇಕ ಪರಿಕಲ್ಪನೆ ಇರ್ತಕ್ಕಂಥ ಕಲೆಗಳು ನಶಿಸಿ ಹೋಗ್ಕೊಡೋದು. ಅಂಥ ಒಂದು ಅವಕಾಶವನ್ನು ಈ ಭಾಗದ ಅಗನಾಸಿನಿ ಗೆಳೆಯರ ಬಳಗ ಭಾಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ತಾವೇನು ನಡೆಸ್ಕೊಟ್ಟಿದ್ರಿ, ಅವಕಾಶ ಮಾಡಿಕೊಟ್ಟಿದ್ರಿ. ಅದಕ್ಕೆ ಗೆಳೆಯರ ಬಳಗದ ಎಲ್ಲ ಅಧ್ಯಕ್ಷರಿಗೆ, ಎಲ್ಲ ಸಂಘಟಕರು ಕೂಡ ನಾನು ಅಭಿನಂದನೆ ಹೇಳೋದಕ್ಕೆ ಬಯಸ್ತೇನೆ. ನಾನು ಅದರ ಜೊತೆಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಲ್ಲೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ನಾವೆಲ್ಲರೂ ಕೂಡ ನೋಡೋದಕ್ಕೆ ಮಾತ್ರ ಸೀಮಿತ ಇರುವಂಥದ್ದು ಸಹಜ. ಪ್ರತಿಯೊಬ್ಬರಲ್ಲೂ ಕೂಡ ಅವ್ರದ್ದೇ ಆದಂಥ ಕಲೆಯನ್ನು ಹೊಂದಿರತಕ್ಕಂಥ ಸ್ನೇಹಿತರು ಕೂಡ ಇಂಥ ಕಾರ್ಯಕ್ರಮಗಳು ಮತ್ತೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೆಚ್ಚೆಚ್ಚು ಬರೋದ್ರ ಮುಖಾಂತರ
ಈ ಕೋಲಾಟದ ಮಹತ್ವ ಬಹಳ ಅಪಾರವಾಗಿರುವಂತಹದ್ದು. ಒಂದು ಮಾತನ್ನು ಹೇಳಿದರು, ಈ ಕೋಲಾಟದ ಜಿದ್ದಾಜಿದ್ದಿ ಏನಿದೆಯೋ ಆ ಮೂರು ತಂಡದ ನಾಯಕರು ಏನಿದ್ದಾರೋ ಅವರೆಲ್ಲರೂ ಕೂಡ ಬಹಳಷ್ಟು ಒಂದು ಕಡೆ ಒಗಟು ಅನ್ನುವಂಥದ್ದು ಒಂದು, ಇನ್ನೊಬ್ಬರು ಒಗಟು ಹೇಳಿದರೆ ಇನ್ನೊಬ್ಬರು ಒಗಟನ್ನು ಬಿಡಿಸುವಂಥದ್ದು ಕೋಲಾಟದ ಪದಗಳಲ್ಲಿ, ಇನ್ನೊಂದು ಸವಾಲನ್ನು ಮತ್ತೊಬ್ಬರು ಸವಾಲು ಹಾಕಿ ಸವಾಲಿಗೆ ಎದುರಿಸೋದ್ರ ಮುಖಾಂತರ ಅದನ್ನು ಬಿಡಿಸುವಂಥದ್ದು. ಈ ರೀತಿಯ ಜಿದ್ದಾಜಿದ್ದಿ ನಡೆದುಬಿಟ್ರೆ ಅವುಗಳು ಒಂದು ದಿನ ಅಲ್ಲ, 2 ದಿನ ಆದರೂ ಕೂಡ ಮುಗಿದೇ ಇರತಕ್ಕಂಥ ಒಂದು ಕಲೆ ಈ ಕೋಲಾಟದಲ್ಲಿ ನೋಡೋದಕ್ಕೆ ಸಾಧ್ಯ ಆಗತ್ತೆ. ಆದರೆ ಇವತ್ತು ತಾವು ಕೂಡ ಅವರ ಕೋಲಾಟವನ್ನು ಒಂದು ಕಡೆ ಆಡ್ತಾ ಇದ್ದರೆ ಇನ್ನೊಂದು ಕಡೆ ನೋಡ್ತಕ್ಕಂಥ ಪ್ರೇಕ್ಷಕರು ಕೂಡ ಸಮಯ ಹೋಗಿದ್ದು ಗೊತ್ತಾಗಲ್ಲ, ಆದರೆ ಸಮಯ ಕಳೆದದ್ದು ಗೊತ್ತಾಗಲ್ಲ. ಒಂದು ದಿನ ಅಲ್ಲ 2 ದಿನ ಆದರೂ ಕೂಡ ಇದು ಮುಗ್ದಿಲ್ಲ ಮತ್ತು ನೋಡ್ತಕ್ಕಂಥ ಆಸಕ್ತಿಯಲ್ಲಿ ತಾವೆಲ್ಲರೂ ಕೂಡ ಇರುವಂತಹದ್ದು. ಹೀಗೆ ಅನೇಕ ವಿಚಾರದಲ್ಲಿ ಕೂಡ ಅನೇಕ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಈ ಜಾನಪದ ಶೈಲಿಯ ಈ ಕೋಲಾಟಗಳನ್ನು ನಾವೆಲ್ಲರೂ ಕೂಡ ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗತ್ತೆ. ನಮ್ಮ ಅನೇಕ ಹಳ್ಳಿಗಳಲ್ಲಿ ಕೂಡ ಈ ಕೋಲಾಟದ ದೀಪಾವಳಿ ಆದಾಗ ಇವನ್ನೆಲ್ಲವೂ ಕೂಡ ಜಾಸ್ತಿ ಗ್ರಾಮೀಣ ಭಾಗದಲ್ಲಿ ಕೂಡ ಬರುವಂಥದ್ದು. ಇನ್ನು ಈ ದಸರಾ ಹಬ್ಬದಲ್ಲಿ ಕೂಡ ಅನೇಕ ಸಮಾಜಗಳು ನಡೀತಕ್ಕಂಥ 9 ದಿನವೂ ಕೂಡ ಈ ಕೋಲಾಟವನ್ನು ಕೆಲವೇ ಸಮಯವನ್ನು ಕೂಡ ಅಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಸೇರಿ ದಾಂಡಿಯಾ ಅನ್ನುವಂಥ ಕಾರ್ಯಕ್ರಮದಲ್ಲಿ ಕೂಡ ಕೋಲಾಟವನ್ನು ಆಡ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ಕಂಡಿದ್ದೀವಿ. ನಾವು ಹೀಗೆ ನಮ್ಮ ನಾನು ತಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟು, ತಮ್ಮಲ್ಲಿರ್ತಕ್ಕಂಥ ಅನುಭವ ಏನಿದೆಯೋ ಆ ಅನುಭವವನ್ನು ಸರಿಯಾದ ರೀತಿಯಲ್ಲಿ ಈ ಆಟದ ಮುಖಾಂತರ ತಾವು ತಮ್ಮ ಶಕ್ತಿಯನ್ನು ಒಗಟಿನ ಮುಖಾಂತರ ತಾವು ತೋರಿಸಿರೋ ಮುಖಾಂತರ ತಾವು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರ ಮನಸ್ಸನ್ನು ಸೆಳೆತಕ್ಕಂಥ ಆಟವನ್ನು ತಾವೇನು ಮಾಡ್ತಾಯಿದ್ರಿ, ತಾವೆಲ್ಲರೂ ಕೂಡ 3 ಜನವನ್ನು ಕೂಡ ಗೆಲ್ಲಿ ಅನ್ನೋಂಥ ಮಾತನ್ನು ನಾವು ಹೇಳ್ತೀವಿ, ಕಳೆಯನ್ನು ಕೂಡ ಗೆಲ್ಲರಿ ಅಂತ ಕೂಡ ಹೇಳ್ತೀವಿ ನಾವು. ಆದರೆ ನಿರ್ಣಾಯಕರ ತೀರ್ಮಾನ ಆಗುತ್ತೆ. ನಿರ್ಣಾಯಕರು ಕೊಟ್ಟಂಥ ತೀರ್ಮಾನವನ್ನು ತಾವೆಲ್ಲರೂ ಕೂಡ ಸ್ವಾಗತಿಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಈ ಭಾಗದಿಂದ ಸುತ್ತಮುತ್ತಲು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರಿ ಅನ್ನೋದು ಮಾತನ್ನು ಈ ಸಂದರ್ಭ ಹೇಳೋದಕ್ಕೆ ಬಯಸ್ತೀನಿ ನಾನು. ಇದರ ಜೊತೆಯಲ್ಲಿ ಈ ಗ್ರಾಮದ ದೇವಸ್ಥಾನಕ್ಕಾಗಿ ಸಭಾಭವನಕ್ಕಾಗಿ ಸುಮಾರು 20 ಲಕ್ಷ ರೂಪಾಯಿಯನ್ನು ಹಾಕಿರುವಂಥದ್ದು. ದೇವಸ್ಥಾನದ ಅಭಿವೃದ್ಧಿ ರಸ್ತೆಗಾಗಿ ಸುಮಾರು 3.5 ಲಕ್ಷ ಇರಬಹುದು, ಅಂಗನವಾಡಿಯ ಇನ್ನೂ 1.5 ಲಕ್ಷ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಅನೇಕ ಶಾಲೆಯು ಕೂಡ 5 ಲಕ್ಷ ರೂಪಾಯಿ ಹಾಕಿರುವಂಥದ್ದು. ಹೀಗೆ ಅನೇಕ ಈ ಭಾಗದ ಅಭಿವೃದ್ಧಿ ಕೂಡ ಹೆಚ್ಚಿನ ಹಣವನ್ನು ಹಾಕೋದ್ರ ಮುಖಾಂತರ ಈ ಭಾಗದ ಅಭಿವೃದ್ಧಿಯನ್ನು ಬರೀ ನಾನು ಒಬ್ಬನೇ ಅಂತಲ್ಲ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸ್ನೇಹಿತರ ಜೊತೆ ಸೇರಿ ಈ ತಾವೇನು ಯಾವ ಅನಿಸಿಕೆ ಇಟ್ಕೊಂಡಿದ್ರೋ ಅನಿಸಿಕೆಯ ಪೂರ್ವಕವಾಗಿ ಅಭಿವೃದ್ಧಿಯನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳೋದ್ರ ಮುಖಾಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭವನ್ನು ಕೋರಿ ಇಲ್ಲಿ ಬಂದಿರತಕ್ಕಂಥ 3 ತಂಡಗಳು ಕೂಡ ಭಾಳ ಅತ್ಯುತ್ತಮವಾಗಿ ತಾವು ಕೋಲಾಟವನ್ನು ಆಡಿ ಅನೇಕ ಕಡೆ ಜಯವನ್ನು ಸಾಧಿಸಿ ಬಂದಿರತಕ್ಕಂಥ ತಮಗೂ ಕೂಡ ಮತ್ತೊಮ್ಮೆ ಶುಭವನ್ನು ಕೋರಿ ಈ ಕಾರ್ಯಕ್ರಮದಲ್ಲಿ ಹೇಳಿ ಒಂದೆರಡು ಹಂಚಿಕೆಯನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಘಟಕರಿಗೆ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಹಲೋ. ಕಲೆ ಯಾರ ಸ್ವತ್ತಲ್ಲ. ಕಲೆಯನ್ನು ಉಳಿಸಬೇಕಾದರೆ ಇಂಥ ಸಂಘಟನೆಗಳು ಬಹುಮುಖ್ಯ ಎಂದು ನಮ್ಮನ್ನು ಶುಭ ಹಾರೈಸಿದಂಥ ಶ್ರೀಯುತ ಭೀಮಣ್ಣ ನಾಯಕರನ್ನು ವಂದಿಸಿಕೊಳ್ಳುತ್ತಾ, ಹಾಗೆ ಮತ್ತೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಿಮ್ಮೆಲ್ಲರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಶ್ರೀಯುತ ವಸಂತ ನಾಯ್ಕ್ ಮನ್ಮನೆ ಅವರು ನಮ್ಮ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಅಗ್ನಾಶಿನಿ ಗೆಳೆಯರ ಬಳಗ ಗೋಳಿಮಕ್ಕಿ ಮತ್ತು ಸಮಸ್ತ ಊರ ನಾಗರಿಕರ ಸಹಕಾರದೊಂದಿಗೆ ಪ್ರಥಮ ವರ್ಷದ ಕಡಗಿನ ಕೋಲಾಟ ಸ್ಪರ್ಧೆ. ಈ ಕಾರ್ಯಕ್ರಮದ ಉದ್ಘಾಟಕರು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ನನ್ನ ನಾಯಕರಾದಂಥ ಭೀಮಣ್ಣ ನಾಯಕರವರೇ.
ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಪರಮೇಶ್ವರ್ ಗೌಡ್ರವರೇ, ಮುಖ್ಯ ಅತಿಥಿಗಳು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆತ್ಮೀಯರಾದಂಥ ಯಂಕುಗೌಡ್ರವರೇ, ರಮೇಶ್ ಜಿ ಹೆಗಡೆರವರೇ ಹಾಗೂ ಸುರೇಶ್ ಶೇಟ್ ಕರ್ಜ್ಗಿ ಅವರೇ, ನಾಸೀರ್ ಒಲ್ಲಿಖಾನ್ರವರೇ, ಬಾಲಣ್ಣ ಅವರೇ, ಭಾಗವತ್ರವರೇ, ಬೀರ್ಗೌಡ್ರವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ, ಈ ಊರಿನ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ತಾಯಂದಿರೇ ಹಾಗೂ ಕ್ರೀಡಾಪಟುಗಳೇ, ಕ್ರೀಡಾ ಅಭಿಮಾನಿಗಳೇ, ಈಗಾಗಲೇ ಅನೇಕ ವಿಚಾರಗಳನ್ನು ನಮ್ಮ ಶಾಸಕರು ಹೇಳಿದರು. ಪ್ರತಿಯೊಬ್ಬರ ಯುವಕರ ಜೀವನದಲ್ಲಿ ಕ್ರೀಡೆ ಮತ್ತು ಕಲೆ ಭಾಳ ಅತ್ಯಂತ ಅವಶ್ಯಕತೆ. ಯಾಕಂದರೆ ಕ್ರೀಡೆಯಿಂದ ಮಾನಸಿಕವಾಗಿ ದೈಹಿಕವಾಗಿ ಸಂಪತ್ತನ್ನು ಕೂಡ ಹೊಂದ್ಬೋದು. ಇವತ್ತು ನಾವು ಈ ಯುಗಾದಿ ಹಬ್ಬದ ದಿವಸ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಅಗ್ನಾಶಿನಿ ತಂಡದವರು ಆಯೋಜನೆ ಮಾಡಿದ್ದಾರೆ. ಯಾಕಂದರೆ ಇವತ್ತು ದೇವರ ಕೃಪೆಗೆ ತಾವೆಲ್ಲ ಪಾತ್ರರಾಗಿ ಬೆಳಗವರೆಗೂ ಜಾಗರಣೆಯನ್ನು ಮಾಡಬೇಕು ಅಂಥೇಳಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಭಾಳ ಅದ್ಭುತವಾದಂಥ ಕಾರ್ಯಕ್ರಮ. ಹಾಗಾಗಿ ನಿರ್ಣಾಯಕರ ತೀರ್ಮಾನಕ್ಕೆ ತಾವೆಲ್ಲರೂ ಬದ್ಧರಾಗಿ ಉತ್ತಮ ರೀತಿಯಲ್ಲಿ ತಮ್ಮ ಸ್ಪರ್ಧೆಯನ್ನು ಮಾಡಿ, ಇದು ಕ್ರೀಡೆನೂ ಹೌದು ಮತ್ತು ಕಲೆನೂ ಹೌದು, ಅದರಿಂದ ಮನೋರಂಜನೆ ಸಿಗ್ತದೆ. ಹಾಗಾಗಿ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ವೀಕ್ಷಣೆಯನ್ನು ಮಾಡಿ ತಾವು ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಹಾಗೆ ಈಗಾಗಲೇ ಸಮಯದ ಅಭಾವ ಕೂಡ ಆಗಿದೆ. ಯಾವುದೇ ಒಬ್ಬ ವ್ಯಕ್ತಿ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದರೆ, ಸಮಾಜವನ್ನು ಸಂಘಟನೆ ಮಾಡಬೇಕು ಅಂದರೆ ಸಂಘಟನೆ ಭಾಳ ಮುಖ್ಯ. ಸಂಘಟನೆ ಇಲ್ಲದೆ ಇದ್ದರೆ ಯಾವ ಕೆಲಸವನ್ನು ಕೂಡ ಯಶಸ್ವಿ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಇವತ್ತು ಉತ್ತಮ ರೀತಿಯಲ್ಲಿ ಸಂಘಟನೆ ಮಾಡಿ ಈ ಊರಿನಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಈಗಾಗಲೇ ಅನೇಕ ಶಾಸಕರು ತಮ್ಮ ಅನುದಾನವನ್ನು ಕೂಡ 20 ಲಕ್ಷ ಮತ್ತು 5 ಲಕ್ಷ ಹೀಗೆ ಅನೇಕ ಅನುದಾನಗಳನ್ನು ತಂದು ಈ ತಾಲೂಕಿನ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಳೆದ ಅನೇಕ ವರ್ಷಗಳಿಂದ ಕ್ರೀಡೆ ಇರ್ಬೋದು, ಕಲೆ ಇರ್ಬೋದು, ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟು ಯುವಕರನ್ನು ಮತ್ತು ಎಲ್ಲರನ್ನ ಪ್ರೋತ್ಸಾಹಿಸಿ ನಮ್ಮ ಮಧ್ಯದಲ್ಲಿ ಇವತ್ತು ಶಾಸಕರಾಗಿದ್ದಾರೆ. ಹಾಗಾಗಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ನೀವೆಲ್ಲರೂ ಸೇರಿ ಮಾಡೋಣ. ಜೊತೆಗೆ ಯುವಕರಿಗೆ ಒಂದು ಕಿವಿ ಮಾತು, ಯುವಕರು ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಕೆಟ್ಟ ಚಟಗಳಿಂದ ದೂರ ಇರಬೇಕು. ಯಾಕಂದರೆ ಇವತ್ತು ನಾನು ಅನೇಕ ಯುವ ಜನತೆಯನ್ನು ನೋಡ್ತಾ ಇದ್ದೀವಿ. ಅಂದರೆ ಗುಟ್ಕ, ಹೆಂಡ ಇದರಲ್ಲಿ ಭಾಗಿಯಾಗಿ ತಮ್ಮ ಜೀವನವನ್ನು ಅರ್ಧಕ್ಕೆ ಆಯಸ್ಸನ್ನು ಮುಟುಕುಗೊಳಿಸ್ಕೊಳ್ತಾ ಇದ್ದಾರೆ. ನಮ್ಮ ಹಿಂದಿನ ಹಿರಿಯರು ಸುಮಾರು 100 ವರ್ಷ 80 ವರ್ಷ ಬದುಕ್ತಿದ್ರು. ಬಡತನ, ಆಹಾರಕ್ಕೆ ತೊಂದರೆ ಆಗಿತ್ತು. ಅಂಥ ಸಂದರ್ಭದಲ್ಲಿ ಕೂಡ ಮಕ್ಕಳನ್ನು ಸಾಕಿ ಬೆಳೆಸಿ ವಿದ್ಯೆಯನ್ನು ಕೊಟ್ಟು ಸಮಾಜದಲ್ಲಿ ಉತ್ತಮವಾಗಿ ತಮ್ಮ ಬದುಕನ್ನು ಕಟ್ಕೊಂಡು 100 ವರ್ಷ ಬದುಕ್ತಿದ್ರು. ಆದರೆ ಇವತ್ತಿನ ಯುವ ಜನತೆ ಗುಟ್ಕ ಮತ್ತು ಮದ್ಯಪಾನದಲ್ಲಿ ಮಗ್ನರಾಗಿ ಅರ್ಧ ಆಯಸ್ಸಿಗೆ ತಮ್ಮ ಜೀವವನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮನ್ನು ನಂಬಿ ನಮ್ಮ ತಂದೆ ತಾಯಿಗಳು ಕನಸನ್ನು ಕಂಡಿರ್ತಾರೆ. ನನ್ನ ಮಗ ಹಾಗಿರಬೇಕು, ಹೀಗಿರಬೇಕು ಅಂತೇಳಿ ಸಮಾಜದಲ್ಲಿ ನಿಮ್ಮ ಮೇಲೆ ಒಂದು ಭರವಸೆಯನ್ನು ಇಟ್ಕೊಂಡಿರ್ತಾರೆ. ಆದ್ದರಿಂದ ಆ ಒಂದು ಭರವಸೆಯನ್ನು ತಾವು ಈಡೇರಿಸ್ಬೇಕಂದ್ರೆ ಹೇಗಿರಬೇಕು? ಮಗ ಹುಟ್ಟಿದರೆ ತಾಯಿ ಸಂತೋಷ ಪಡಬೇಕಂತ. ಮಗ ಹುಟ್ಟಿದರೆ ತಾಯಿ ಸಂತೋಷ ಪಡಬೇಕು, ತಂದೆ ಗರ್ವ ಪಡಬೇಕು. ಸತ್ತರೆ ವೈರಿಗಳು ಸಮೇತ ಕಣ್ಣೀರಿಡಬೇಕಂತ. ಆ ರೀತಿ ಸಮಾಜದಲ್ಲಿ ಬದುಕಿದರೆ ಮಾತ್ರ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ಈಗ ಅನೇಕ ಕಾರ್ಯಕ್ರಮಗಳನ್ನು ನೋಡ್ತೇವೆ. ಕೆಲವೊಂದಿಷ್ಟು ಜನ ತಮ್ಮ ಭಾಷಣದ ಮುಖಾಂತರ ಪ್ರಚೋದನೆಯನ್ನು ಕೊಡ್ತಾರೆ. ದಯಮಾಡಿ ಯುವ ಜನತೆ ಪ್ರಚೋದನೆಗೆ ಯಾರೂ ಒಳಗಾಗಬೇಡ್ರಿ. ನಿಮ್ಮ ಬದುಕನ್ನು ಕಟ್ಕೊಳ್ರಿ. ನಿಮ್ಮ ಮನೆ, ನಿಮ್ಮ ಊರು, ನಿಮ್ಮ ತಾಲೂಕು ಫಸ್ಟು ಕಟ್ಕೊಂಡು ಆಮೇಲೆ ಎಲ್ಲರ ಬಗ್ಗೆ ವಿಚಾರವನ್ನು ಮಾಡಿರಿ. ದೇಶ ಪ್ರೇಮ ಪ್ರತಿಯೊಬ್ಬರಿಗೂ ಇರಬೇಕು. ಆದರೆ ನಮಗೆ ಪ್ರಚೋದನೆ ಭಾಷಣ ಮಾಡಿ ಏನು ಇಲ್ಲಿ ಪ್ರಚೋದನೆ ಕೊಟ್ಟು ಕೋಮವಾದವನ್ನು ಸೃಷ್ಟಿ ಮಾಡಿ ಸಮಾಜದಲ್ಲಿ ಅಶಾಂತಿಯನ್ನು ಮಾಡ್ತಾರೋ ಅಂಥವ್ರ ಮಕ್ಕಳನ್ನು ನೀವು ನೋಡಿರಿ. ಅವ್ರು ಎಲ್ಲಿರ್ತಾರಂದರೆ ಮುಸ್ಲಿಂ ಕಂಟ್ರಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ, ಇಲ್ಲ ಕ್ರಿಶ್ಚಿಯನ್ ಕಂಟ್ರಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಅಂಥವರು ಇಲ್ಲಿ ನಮ್ಮ ಸಮಾಜಕ್ಕೆ ಏನು ಹೇಳ್ತಾ ಇರ್ತಾರೆ ಅಂದರೆ ಪ್ರಚೋದನೆಯನ್ನು ಭಾಷಣೆಯನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ಅಂಥವಕ್ಕೆ ಯಾರೂ ಕೂಡ ನಿಮ್ಮ ಬದುಕನ್ನು ಬಲಿ ಕೊಡದೆ
ನಮಗೂ ತಂದೆ ತಾಯಿ ಮಕ್ಕಳು ಹೆಂಡತಿ ಇದ್ದಾರೆ ಅನ್ನುವಂಥ ಭಾವನೆಯನ್ನು ಹೊಂದಿಕೊಂಡು ಇಂಥ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿ ತಾವೆಲ್ಲರೂ ಸಂತೋಷದಿಂದ ನಗುನಗುತ್ತಾ ಬದುಕ್ರಿ. ಯಾಕಂದರೆ ಮಹಾಭಾರತದಲ್ಲಿ ದುರ್ಯೋಧನ ಒಂದು ಪ್ರಪಂಚವನ್ನೆಲ್ಲ ಸುತ್ತಾನೆ, ಆದರೆ ಅವನಿಗೆ ಒಳ್ಳೆಯವರ ದರ್ಶನವೇ ಆಗಲ್ಲ. ಆದರೆ ಧರ್ಮರಾಯ ಇಡೀ ಪ್ರಪಂಚವನ್ನು ಸುತ್ತಾಗ ಒಳ್ಳೆಯವರು ಅವರಿಗೆ ಕೆಟ್ಟವ್ರ ದರ್ಶನವೇ ಆಗಲ್ಲ. ಹಾಗೆ ನಾವು ಬದುಕಬೇಕು. ನಮಗೆ ಧರ್ಮರಾಯನ ರೀತಿಯಲ್ಲಿ ನಾವು ಬದುಕಿದರೆ ಮಾತ್ರ ಈ ಪ್ರಪಂಚಕ್ಕೆ ನಾವು ಜನ್ಮ ತಾಳಿದಕ್ಕೆ ಸಾರ್ಥಕ ಆಗ್ತದೆ. ಯಾಕಂದರೆ ನಾವು ಹುಟ್ಟಿದ್ರಿಂದ ಇಲ್ಲಿ ಈ ಭೂಮಿ ಮೇಲೆ ಬಂದು ನಾವು ಏನೂ ಒಯ್ಯಲ್ಲ. ಯಾಕಂದರೆ ಅಲೆಕ್ಸಾಂಡ್ರು ಇಡೀ ದೇಶವನ್ನು ಯುದ್ಧ ಮಾಡಿ ಸೋಲಿಸಿದಂಥ ಸಂದರ್ಭದಲ್ಲಿ ಆವಾಗ ಅವನಿಗೊಂದು ರೋಗ ಬರ್ತದೆ. ರೋಗ ಬಂದಾಗ ಅವನು ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಡಾಕ್ಟ್ರನ್ನ ಕರೆಸಿ ನನ್ನ ರೋಗವನ್ನು ವಾಸಿ ಮಾಡಿರಿ ಅಂತಾನೆ. ಆದರೆ ವಾಸಿ ಮಾಡಲ್ಲ. ಅದಕ್ಕೆ ಅಲೆಕ್ಸಾಂಡ್ರ್ ಸತ್ತಾಗ ಹೇಳ್ತಾರೆ, ನಮ್ಮ 2 ಕೈಗಳನ್ನು ಶವದ ಪೆಟ್ಟೆಯಿಂದ ಹೊರಗೆ ಇಟ್ಟು ನನ್ನನ್ನು ಶವ ಸಂಸ್ಕಾರವನ್ನು ಮಾಡಿ ಅಂತೇಳಿ. ಅಂದರೆ ನಾವು ಹುಟ್ಟಬೇಕಾದ್ರೆ ಏನೂ ತಂದಿಲ್ಲ, ಹೋಗಬೇಕಾದ್ರೆ ಏನೂ ಒಯ್ಯಲ್ಲ. ಆದ್ದರಿಂದ ಎಲ್ಲರೂ ಅಣ್ಣ ತಮ್ಮಂದಿರಾಗಿ ಒಂದಾಗಿ ಇದ್ದು ಈ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರೀತಿ ವಿಶ್ವಾಸದಿಂದ ಬದುಕನ್ನು ಕಟ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಶಿಸಿ ಹೋಗುವಂಥ ಕಲೆಯನ್ನು ಉಳಿಸಲಿಕ್ಕೆ ಇಂಥ ಸಂಘಟನೆ ಮುಖ್ಯ. ಸಮಾಜದಲ್ಲಿ ಮನುಷ್ಯ ಹೇಗೆ ಬದುಕಬೇಕೆಂಬುದನ್ನು ಈ ಮಾತಿನ ಮೂಲಕ ಹೇಳಿದಂಥ ವಸಂತ ನಾಯ್ಕರನ್ನು ವಂದಿಸಿಕೊಳ್ಳುತ್ತಾ ಮತ್ತೋರ್ವ ಮುಖ್ಯ ಅತಿಥಿಗಳು ಆಗಮಿಸಿದಂಥ ನಮ್ಮ ಶ್ರೀಯುತ ರಮೇಶ್ ಜಿ ಹೆಗಡೆ ಗೋಳಿಮಕ್ಕಿ ಉಡುಪಿ ನ್ಯಾಯವಾದಿಗಳು ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ತೊಂದರೆ ಇಲ್ಲ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವಂಥ ಗಣ್ಯರೇ, ಪ್ರಮುಖವಾಗಿ ಅವರೆಲ್ಲರೂ ಹೇಳಿದಂತೆ ನಾನು ಸಹ ಈ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆಯೇ ಇಂದಿನ ಈ ಒಂದು ಅಘನಾಶಿನಿ ಗೆಳೆಯರ ಬಳಗ ಸಂಯೋಜಿಸಿದಂಥ ಈ ಒಂದು ಕಡಗಿನ ಕೋಲಾಟ ಸ್ಪರ್ಧೆಗೆ ತಾವೆಲ್ಲರೂ ಬಂದಿದ್ದೀರಾ. ನಿಮಗೆಲ್ಲರಿಗೂ ಹೊಸ ವರ್ಷ ಶುಭಾಶಯವನ್ನು ಮತ್ತೊಮ್ಮೆ ಕೋರುತ್ತಾ, ಈ ಕಡಗಿನ ಕೋಲಾಟ ಹೇಳುವಂಥದ್ದು ಕೋಲಾಟದಲ್ಲಿ ಒಂದು ವಿಧ. ಈ ಕೋಲಾಟ ಹೇಳುವಂಥದ್ದು ಪ್ರಾರಂಭವಾಗಿರುವುದೇ ನಮ್ಮ ಪುರಾಣ ಕಾಲದಿಂದ ಅಂತೇಳಿ ನಾವು ತಿಳ್ಕೊಂಡದ್ದು. ಶ್ರೀಕೃಷ್ಣ ಪರಮಾತ್ಮನು ಜನಿಸಿದಾಗ ದೇವಕಿ ಹಾಗೂ ಯಾದವರೆಲ್ಲರೂ ಕೋಲಾಟವನ್ನು ಆಡುವುದರ ಮೂಲಕವಾಗಿ ಅವರ ಸಂತೋಷವನ್ನು ವ್ಯಕ್ತಪಡಿಸಿದರು ಅಂತೇಳಿ ಪುರಾಣ ಕಾಲದಲ್ಲಿ ಹೇಳಿದಂತಹ ಮಾತು. ಅದೇ ರೀತಿಯಲ್ಲಿ ಈ ಪುರಾಣ ಪ್ರಕೃತವಾಗಿ ಬಂದಂತಹ ಈ ಕೋಲಾಟವನ್ನು ಇತ್ತೀಚಿನ ಕಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ಹೇಳಿದರೂ ಸರ್ ಎಲ್ಲ ಕಡೆ ಇದೆ. ಗುಜರಾತಲ್ಲಿ ದಾಂಡಿಯಾ, ಮಹಾರಾಷ್ಟ್ರದಲ್ಲಿ ದಾಂಡಿಯಾ, ಆಮೇಲೆ ನವರಾತ್ರಿ ದಿನಗಳಲ್ಲಿ ಸಾಹೇಬರು ಹೇಳಿದಾಗೆ ಸಾಕಷ್ಟು ಕೋಲಾಟಗಳ ಸ್ಪರ್ಧೆಯನ್ನು, ಜಾನಪದ ಕಲೆಯನ್ನು ಇವತ್ತಿಗೂ ಸಹ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಭಾರತ ಹೇಳುವಂಥದ್ದು ಜನಪದ ನಾಡು. ಇದು ಜನರು ಮಾಡುವಂಥ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಂದು ಸೇರಿದಂಥ ತಾವೆಲ್ಲ ಬಂಧು ಬಾಂಧವರೇ ಕಾರಣ. ಹಾಗೂ ಈ ಒಂದು ಕಲೆಯನ್ನು ಮೈಸೂರು ವಿಶ್ವವಿದ್ಯಾಲಯದ ಜಾನಪದ ವಿಭಾಗದವರು ಅದನ್ನು ಒಂದು ವಿಭಾಗವನ್ನಾಗಿಯೇ ಮಾಡಿ ಅಲ್ಲಿ PhD ಸಹ ಇವತ್ತಿಗೆ ಕೊಡ್ತಾ ಇದ್ದಾರೆ ಸರ್. ಇಂತಹ ಒಂದು ಕಲೆಯನ್ನು ನಾವು ಉಳಿಸಬೇಕು, ಬೆಳೆಸಬೇಕು ಹೇಳುವಂಥ ಆಲೋಚನೆಯೊಂದಿಗೆ ನಮ್ಮ ಗೆಳೆಯರ ಬಳಗ ಅಥವಾ ಅಘನಾಶಿನಿ ಗೆಳೆಯರ ಬಳಗ ಹೇಳುವಂಥ ಒಂದು ಬಳಗವನ್ನು ಹುಟ್ಟಾಕಿಕೊಂಡು ಈ ಒಂದು ಭಾಗದಲ್ಲಿ ನಮ್ಮ ಗ್ರಾಮೀಣ ಕಲೆಯಾದಂಥ ಈ ಕೋಲಾಟವನ್ನು ಉಳಿಸಬೇಕು ಹೇಳುವಂಥ ಒಂದು ಸದುದ್ದೇಶದಿಂದ ನಾವು ಇವತ್ತು ಈ ಸಂಘಟನೆಯನ್ನು ಆಯೋಜಿಸಿದ್ದೇವೆ, ಈ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಆದ್ದರಿಂದ ಬಂದಂಥ ತಮಗೆಲ್ಲರಿಗೂ ಇನ್ನೊಮ್ಮೆ ಸ್ವಾಗತವನ್ನು ಹೇಳುತ್ತಾ, ಇನ್ನೊಂದು ಮಾತು, ಈ ಒಂದು ಜಾನಪದ ಕಲೆಯನ್ನು ಉಳಿಸಬೇಕು ಅಂತೇಳಿ ಆದರೆ ಪೇಟೆ ಪಟ್ಟಣಗಳಿಂದ ಸಾಧ್ಯವಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ನಮ್ಮಂಥ ಗ್ರಾಮೀಣ ಪ್ರದೇಶದವರೇ ಈ ಒಂದು ಕಲೆಯನ್ನು ಉಳಿಸಲಿಕ್ಕೆ ಸಾಧ್ಯ. ಆದ್ದರಿಂದ ಕಲೆ ಎಂಬುದು ಎಲ್ಲರನ್ನೂ ಆಕರ್ಷಿಸುತ್ತದೆ, ಆದರೆ ಕೆಲವರಿಗೆ ಮಾತ್ರ ಒಲಿಯುತ್ತದೆ ಹೇಳುವಂಥ ಮಾತನ್ನು ಹೇಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇಂಥ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಸಂಘಟನೆ ಮುಖ್ಯ. ನಿಮ್ಮೊಂದಿಗೆ ನಾವು ಎಂದು ಹಾರೈಸಿದಂಥ ರಮೇಶ್ ಜಿ ಅವರನ್ನು ವಂದಿಸಿಕೊಳ್ಳುತ್ತಾ, ಹಾಗೆ ಚಿನ್ನರಾಮಗೌಡವರು ವೇದಿಕೆ ಮೇಲೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇವೆ. ಬನ್ನಿ ಮುಂದೆ. ಹಲೋ.
ಕಟ್ಟೆ ಬೀರಪ್ಪ ದೇವರನ್ನು ಸ್ಮರಣೆ ಮಾಡುತ್ತಾ, ಹಾಗೆ ಅಶ್ವತ್ಥನಾರಾಯಣ ದೇವರನ್ನು ಸ್ಮರಣೆ ಮಾಡುತ್ತಾ, ಮತ್ತು ನಮ್ಮ MLA ಸಾಹೇಬರಿಂದ ಭೀಮಣ್ಣವರನ್ನು ನಾವು ಸ್ವಾಗತ ಮಾಡುತ್ತಾ, ವೇದಿಕೆ ಮೇಲೆ ಎಲ್ಲ ಮಹನೀಯರು ನಾವು ಸ್ವಾಗತವನ್ನು ಕೋರ್ತೇನೆ. ಮತ್ತು ಈ ಕೋಲಾಟದ ಸ್ಪರ್ಧೆಗಳಿಗೂ ಸ್ವಾಗತ ಕೋರ್ತೇನೆ. ಬಂದಂಥ ಮಹನೀಯರಿಗೂ ನಾನು ಸ್ವಾಗತ ಕೋರ್ತೇನೆ. ಮತ್ತು ನನಗೀಗ ಭೀಮಣ್ಣವ್ರ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಅಭಿಮಾನ ಪಡಿದೆ. ನಾನು 20 ವರ್ಷದ ಪರಿಚಯ. ಇದು ನಮಗೆ ಈಗ ಮಾದರಿಯಾಗಿದೆ. ಯಾಕಂದರೆ ಸೋಲು ಗೆಲುವಿಗೆ ಕಾರಣ ಹೇಳಿ ಹಿಂದೊಬ್ಬರು ಗಾದೆ ಹೇಳಿದರು. ಆ ಲೆಕ್ಕದಲ್ಲಿ ಸೋತರು ಇವತ್ತು ಗೆಲುವನ್ನು ಸಾಧಿಸಿ ಇವತ್ತು ನಮ್ಮ ಜನರು ಬಂದಿದ್ದಾರೆ. ನಂತರ ನಮಗೆ ಹಿಂದೊಮ್ಮೆ ನಮ್ಮ ಗೋಳಿಮಕ್ಕೆಯಲ್ಲಿ ಒಂದು ಸಣ್ಣ ವ್ಯಾಜ್ಯಗಳು ಬಿದ್ದಾಗ ಪೊಲೀಸರು ಒಂದು ಚಾರ್ಜ್ ಶೀಟ್ನಲ್ಲಿ ನಮಗೆ FIRನಲ್ಲಿ ನಮಗೆ ಜಾಮೀನು ಸಿಗದು ಅದರ ಒಂದು ಕೆಲಸವನ್ನು ಹಾಗಾಗಿ ಆ ಸಂದರ್ಭದಲ್ಲಿ ನಮಗೆ ಕಾರವಾರದಲ್ಲಿ ನಿರೀಕ್ಷಣಾ ಜಾಮೀನನ್ನು ತರಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ದೇಶಪಾಂಡೆಯವರು ಮತ್ತು ಭೀಮಣ್ಣ ನಾಯಕರು ನಮಗೆ ಯಾವುದೇ ಪೊಲೀಸರಿಂದ ಯಾವ ತೊಂದರೆ ಆಗದಂಥ ಕೆಲಸವನ್ನು ಹಿಂದೆ ನಡೆಸಿಕೊಟ್ಟಿದ್ದಾರೆ. ಮತ್ತೊಂದು ವಿಷಯ ಹೇಳಿಕ್ಕೆ ಬಲ್ಲೆ, ಭೀಮಣ್ಣ ನಾಯಕರು ಕಾಂಗ್ರೆಸ್ ಪಕ್ಕದಲ್ಲಿ ಅಭ್ಯರ್ಥಿ ಆದರೂ ಗೆದ್ದು ಬಂದ ಮೇಲೆ ನಮ್ಮ ಸಾರ್ವಜನಿಕ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ MLAಗಳು ಯಾವ ಪಕ್ಷದವರಲ್ಲ, ಸಾರ್ವಜನಿಕ ಪ್ರಜೆಗಳ ಅಭ್ಯರ್ಥಿ. ಹಾಗಾಗಿ ಇಂಥ ಅಭ್ಯರ್ಥಿಗಳು ಅಪರೂಪ. ನಾವು ಈಗ ಹಿಂದೊಮ್ಮೆ ಎಲ್ಲ MLAಗಳನ್ನು ನಾನು ನೋಡಿದ್ದೇನೆ. ಬಾಗಿಲು ಹೋದಾಗ ತಡೀರಪ್ಪ ನಮ್ಮವ್ರು ಬೇರೆಯವ್ರು ಮಾತಾಡೋರು ಇದ್ದಾರೆ, ನಮ್ಮನ್ನು ಹಿಂದೆ ತಳ್ಳಿದವರು ಇದ್ದರು. ಆದರೆ ಇವತ್ತು ಓಪನ್ನಾಗಿ ಡೈರೆಕ್ಟಾಗಿ ನಾವು MLAರನ್ನು ಇವತ್ತು ಮಾತಾಡೋ ತಾಕತ್ತಿದೆ. ನೀವು ಅದನ್ನು ಪಡ್ಕೊಳ್ಬೇಕು. ನಂತರ ನಮ್ಮ ಏನು ಸಮಾಜದವರು ಇದ್ದೀರಿ, ವಿದ್ಯಾವಂತರಾಗಿದ್ದು ಹೌದು. ಆದರೂ ಕೆಲವೇ ಜನ, ನಾವು ಸಿದ್ದಾಪುರ ಶಿರ್ಸಿ ತಾಲೂಕು ಲೆಕ್ಕ ಮಾಡಿದರೆ ಬೆರಳೆಣ್ಣಷ್ಟು ನೌಕರಸ್ಥರಿದ್ದೇವೆ. ಹಾಗಾಗಿ ನೀವು ವಿದ್ಯಾವಂತರಾಗಬೇಕು. ಕಾನೂನನ್ನು ಕಲಿತು ಒಂದು ಯಾವುದೇ ಒಂದು ನೌಕರಸ್ಥನ್ನು ಯಾಕೆ ಇದು ಆಗುವುದಿಲ್ಲ ಹೇಳಿ ಕಳಿಸ್ತಾರೆ, ಅದನ್ನು ಯಾಕೆ ಆಗುವುದಿಲ್ಲ ಹೇಳಿ ಕೇಳೋದನ್ನ ತಾಕತ್ತನ್ನು ನೀವು ಪಡ್ಕೊಳ್ಬೇಕು, ಅನುಭವವನ್ನು ಪಡ್ಕೊಳ್ಬೇಕು. ಇವತ್ತಿಲ್ಲ ಆಗದೆ ಹೋದ್ರು ಬೇರೆ ಕಡೆ ಹೋಗಿ ಅವ್ರ ಹತ್ರ ನಮ್ಮ ಹಿಂಗಾಗಿದೆ ಹೇಳಿ ಒಂದು ಅನುಭವಸ್ಥರ ಹತ್ರ, ಕಾನೂನು ತಜ್ಞರ ಹತ್ರ ಅದನ್ನು ತಿಳ್ಕೊಂಡು ನೀವು ಅನುಭವ ಪಡ್ಕೊಳ್ಬೇಕು ಹೇಳಿ ಈಗ ನೀವೆಲ್ಲ ನಮಗೆ ಅಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರೂ ವಂದಿಸುತ್ತಾ ಇಂಥ ಕಲೆಯ ಜೊತೆಗೆ ನಿಮ್ಮ ವಿದ್ಯಾಭ್ಯಾಸ ಮುಂದುವರಿಸಿ ಎಂದು ಹಾರೈಸಿದ ಚಿನ್ನೂರಮ್ಮನ ಹೊಂದಿಸಿಕೊಳ್ಳುತ್ತಾ, ಹಾಗೆ ಬೀರಾ ಡಿ ಗೌಡ ಉಡ್ರಳ್ಳಿ ಇವರು ಗ್ರಾಮ ಪಂಚಾಯತ್ ದೊಡ್ಡಮನೆ ಇವರು ವೇದಿಕೆ ಮೇಲೆ ಕ್ಷೇತ್ರದ ಅಧಿದೇವತೆಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಶುಭ ದಿನದಂದು ಮಹಾಶಿವರಾತ್ರಿಯಂದು ಕೊಡಗಿನ ಕೋಲಾಟ ಅಘನಾಶಿನಿ ಗೆಳೆಯರ ಬಳಗ ಎನ್ನುವ ಒಂದು ಸಂಘಟಕರು ಇವತ್ತಿನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದಕ್ಕೆ ಉದ್ಘಾಟಕರಾಗಿ ಜನಪ್ರಿಯ ನಾಯಕರು, ಜಿಲ್ಲೆ ಕೊಂಡ ಒಂದು ಒಳ್ಳೆಯ ನಾಯಕರಾದಂಥ ಭೀಮಣ್ಣ ನಾಯಕರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅಂತೆ ಮುಖ್ಯ ಅತಿಥಿಯಾಗಿ ಯಂಕುಗೌಡ ಹೆಗ್ನೂರು ಮತ್ತು ಪರಮೇಶ್ವರ್ ಗೌಡ ಗೋಳಿಮಕ್ಕಿ, ವಸಂತ್ ನಾಯ್ಕ ಮನಮನೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ಸ್ನೇಹಿತರು ಸುರೇಶ್ ಸೇಠ್ ಕರ್ಜಿಯಲ್ಲ, ಚಸ್ಮಾ ಕೇಳಿದ್ರೆ ಕಾಣೋದಿಲ್ಲ, ಸ್ವಲ್ಪ ತಪ್ಪಾಗಿ ಭಾವಿಸ್ಬೇಡಿ. ಸುರೇಶ್ ಸೇಠ್ ಕರ್ಜಿಗಿ, ಹರೀಶ್ ನಾಯ್ಕ್ ಹಸಿವುಗಳಿಗೆ ಬರಲಿಲ್ಲ ಅಂತ ಕಾಣ್ತದೆ, ನಾಸಿರ್ ಅಲಿ ಖಾನ್ ಹುಸೇನ್ ಸಾಹೇಬರು, ಗಿರೀಶ್ ಜಿ ಹೆಗಡೆ ಬಿದ್ದಮನೆ, ಸೀತಾರಾಮ್ ಯಲ್ಗೌಡ ಕುಳ್ಳೆ ನಮ್ಮ ಸ್ನೇಹಿತರು, ಹೂವಾ ವೈಗೌಡ ಕೂಳಿಕಟ್ಟು, ಅಬ್ದುಲ್ ಹ್ಯಾರಿ ಹುಸೇನ್ ಸಾಬ್ ಹೆಗ್ಗರಣಿ, ಮಂಜುನಾಥ್ ಸುಲ್ಪಗೌಡ ಅತ್ತಿಸವಲ್, ಚಿನ್ನು ರಾಮಗೌಡ ಅತ್ತಿಸವಲ್, ಗಣಪತಿ ತಿಮ್ಮಗೌಡ ಹೆಗ್ನೂರು, ನಾರಾಯಣ ಗಣಪಗೌಡ ಹೆಗ್ನೂರು, ರಾಮಚಂದ್ರ ಚೆನ್ನಯ್ಯ ಮಾಸ್ತಿ ಬೈಲು, ಎಲ್ಲ ಗಣ್ಯಾತಿಗಣ್ಯರಿಗೆ ನನ್ನ ಅಭಿನಂದನೆಗಳು. ಇವತ್ತಿನ ಸಭೆಯಲ್ಲಿ
ನಾನು ಒಂದು ವಿಚಾರವನ್ನು ಯಾರೋ ಕರೀಲಿಕ್ಕೆ ಬಂದಿದ್ದರು, ತಿಳ್ಕೊಂಡಿದ್ದೆ. ಈ ಆಧುನಿಕ ಕಾಲದಲ್ಲಿ ಪುರಾತನ ಕಾಲದಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ ನಶಿಸಿ ಹೋದ್ವೇನೋ ಅನ್ನೋ ಭಾವನೆಯಲ್ಲಿದ್ದೆ. ತತ್ಕ್ಷಣವಾಗಿ ಈ ಪುರಾತನ ಕಾಲದಲ್ಲಿ ನಡೆದಂಥ ಕಾರ್ಯಕ್ರಮ, ಈ ಗುಮ್ಮಟೆ ಪದ, ಕೋಲಾಟ, ಇನ್ನು ಇತ್ಯಾದಿ ಕಾರ್ಯಕ್ರಮಗಳು ಮಾನ್ಯ ಶಾಸಕರು ಹೇಳಿದ್ರು, ಅಲ್ಲ ಮಾನ್ಯ ವಕೀಲರು ಹೇಳಿದ್ರು, ಯಾರೋ ಗೊತ್ತಿಲ್ಲ, ನನಗೆ ಹೆಸರು ಗೊತ್ತಿಲ್ಲ. ಶ್ರೀಕೃಷ್ಣ ಪರಮಾತ್ಮ ಆ ಕಾಲದಲ್ಲೇ ಕೋಲಾಟವನ್ನು ಉದ್ಭವಿಸಿದಂಥದ್ದು ಎಷ್ಟೋ ಸಾವಿರ ವರ್ಷದ ಹಿಂದಿಂದದು. ನೋಡಿ, ಈಗ ನಾವು ಮೆಲುಕು ಹಾಕ್ತೀವಿ ಅದನ್ನು. ಎಷ್ಟೋ ಸಾವಿರ ವರ್ಷದ ಹಿಂದೆ ಈ ಕೋಲಾಟ ಇತ್ತಂತೆ. ನಮಗೆ ತಿಳಿದ ಮಟ್ಟಿಗೆ 100 ವರ್ಷದ ಹಿಂದೂ ನಮ್ಮ ಅಪ್ಪ ಅಜ್ಜ ಮಾಡ್ತಿದ್ರಂತೆ. ಈ ಕೋಲಾಟವನ್ನು ಒಳ್ಳೆ ವಿಜೃಂಭಣೆಯಿಂದ ಮಾಡ್ತಿದ್ರಂತೆ. ಅಂಥ ಕಾರ್ಯಕ್ರಮವನ್ನು ಇವತ್ತು ಈ ತಣಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದವನ್ನು ಮೊದಲಾಗಿ ಹೇಳ್ತೀನಿ. ಅಂತೆಯೇ ಇವತ್ತು ಮಾನ್ಯ ಶಾಸಕರ ಕೈಯಲ್ಲಿ ದೀಪವನ್ನು ಬೆಳಗಿಸಿ ಉದ್ಘಾಟಿಸಿದ್ರಿ. ನಾವೇನೋ ದೀಪವನ್ನು ಬೆಳಗಿಸಿ ಉದ್ಘಾಟಿಸ್ತೇವೆ ಅಂತಲ್ಲ, ಅದು ದೀಪ ಇಡ್ತೀವಿ ನಾವು ತಿಳ್ಕೊಂಡೇವೆ. ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡೋದು ಅದಲ್ಲ. ದೀಪವನ್ನು ಬೆಳಗಿಸಿದರೆ ಇವತ್ತಿನ ಇಡೀ ಕಾರ್ಯಕ್ರಮವನ್ನು ಆ ದೀಪದಲ್ಲಿರ್ತಕ್ಕಂಥ ತ್ರಿಮೂರ್ತಿಗಳು ಅದಕ್ಕೆ ರಕ್ಷಣೆ ಕೊಡ್ತವೆ. ಆ ತ್ರಿಮೂರ್ತಿಗಳು ಆ ದೀಪದಲ್ಲಿ ಆಯ್ತಾಯ್ತು ದೀಪವನ್ನು ತ್ರಿಮೂರ್ತಿಗಳು ನಾವು ನಡೆಸಿದಾಗ, ದೀಪವನ್ನು ಉರಿಸಿದಾಗ ತ್ರಿಮೂರ್ತಿಗಳು ಆ ದೀಪದಲ್ಲಿರುವಂತೆ ಆದಿಯಲ್ಲಿ ಬ್ರಹ್ಮ, ಮಧ್ಯದಲ್ಲಿ ವಿಷ್ಣು, ಬುಡದಲ್ಲಿ ಈಶ್ವರ, ಈ ತ್ರಿಮೂರ್ತಿಗಳನ್ನು ನಾವು ಇವತ್ತು ಕೂಡಿಸಿ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಅದ್ರ ಜೊತೆಗೆ ಯಾಕಂದರೆ ಭಾಳ ಟೈಮ್ ಆಗಿದೆ, ಭಾಳ ಮಾತಾಡೋದಿಲ್ಲ. ನಾವು ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಪುರಾತನ ಕಾಲದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡ್ರೆ ಜನಸ್ತೋಮವನ್ನು ನಾವು ನೋಡಲಿಕ್ಕೆ ಅನುಕೂಲ ಆಗ್ತದೆ, ಮತ್ತು ಈಗೇನಪ್ಪ ಕಾರ್ಯಕ್ರಮವನ್ನು ಚೆಂದ ಕಾಣಿಸ್ಕೊಡ್ಲಿಕ್ಕೂ ಅನುಕೂಲ ಆಗ್ತದೆ. ಅಂತೆಯೇ ಜನಪ್ರಿಯ ನಾಯಕರಂತ ನಮ್ಮ ಭೀಮಣ್ಣ ಸಾಹೇಬರು ಇವತ್ತು ತಮ್ಮೊಂದಿಗಿದ್ದಾರೆ. ನೋಡಿ, ಸಾಮಾನ್ಯ ಇವತ್ತೊಂದು ಆ ಲೆವೆಲ್ಲಿಗೆ ಇದ್ದವರಿಗೆ ತಕ್ಷಣ ಕರೆದು ಬರಲಿಕ್ಕೆ ಆಗೋದಿಲ್ಲ. ನಿಮ್ಮ ಮೇಲೆ ಭಾವನೆಗೆ ಅಲ್ಲಿ ಬಂದಿದ್ದಾರೆ ಅವರು. ಎಷ್ಟೊತ್ತೇನು ಅವ್ರಿಗೆ ಟೈಮ್ ಇಲ್ಲ, 10 ಮಿನಿಟ್ ಟೈಮ್ ಐತದೆ ಹೆಟ್ಟ ಕೇಳ್ಕೊಂಡಿದ್ದಾರೆ ಅಂತ ನಮ್ಮ ಸಿದ್ದರಾಮಗೌಡರು ಹೇಳಿದ್ರು. ಆದರೂ ಕೂಡ ನಿಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅದನ್ನು ನೆನಪಿಡ್ಬೇಕು ತಾವು. ಏನಪ್ಪ, ಇಂಥ ಒಂದು ಕೆಲವೊಬ್ರು ಇರ್ತಾರೆ ಆ ಸ್ಥಾನದಲ್ಲಿದ್ದವರು 100 ಇದ್ದಲ್ಲಿ 1 ರೂಪಾಯಿನ ಯೋಚನೆ ಮಾಡೋದಿಲ್ಲಂತೆ, 100 ರೂಪಾಯಿನ ಮೇಲಿಂದ ಯೋಚನೆ ಮಾಡ್ತಾರಂತೆ. ಅವ್ರು ಆಗಲ್ಲ. ಇವತ್ತು 100 ಇದ್ದರೂ ಕೂಡ 1 ರೂಪಾಯಿ ಅಂದರೆ ಅರ್ಥ ಇಷ್ಟೇ. ಎಷ್ಟೋ ಮೇಲ್ಮಟ್ಟದಲ್ಲಿದ್ದರು ಒಂದು ಜನಸಾಮಾನ್ಯರು ಒಂದು ಕಾರ್ಯಕ್ರಮ ಮಾಡ್ತಾರೆ, ಒಂದು ಊರಲ್ಲ ಒಂದು ಮನೇಲಿ ಮಾಡ್ತಾರೆ ಅಂದರೆ ಅಂಥ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗ್ತಾರೆ ಇವತ್ತು. ಅದು ನೀವು ಅರ್ಥ ಮಾಡ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಕೂಡ ಅಂಥವ್ರನ್ನು ನೀವು ಗುರುತಿಸಿ ಮತ್ತೊಮ್ಮೆ ಅವರನ್ನು ಆರಿಸಿ ತರುವಂಥ ಪ್ರಯತ್ನ ಮಾಡಬೇಕು. ಯಾಕಂದರೆ ಬಡವರ ಕಲ್ಯಾಣಕ್ಕಾಗಿ ಇಂಥವರನ್ನು ಆರಿಸಿ ಮುಂದೆ ತರಬೇಕು ಅಂತೇಳಿ ನಾನು ನಿಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಅದ್ರ ಜೊತೆಗೆ ಇದಕ್ಕೆಲ್ಲ ಪರಮಾತ್ಮನ ದಯವಿನ ಮತ್ತೇನಿರೋದಿಲ್ಲ. ಅವ್ರನ್ನ ಇನ್ನು ಮುಂದಿನ ದಿನಗಳಲ್ಲಿ ಯಾರ ಹತ್ರ ಏನು ಮಾಡೋಕ್ಕಾಗೋದಿಲ್ಲ. ನನ್ನ ಬಗ್ಗೆ ಇವತ್ತೇ ಹೇಳ್ತೇನೆ ನಾನು, ಮುಂದೂ ಸಹ ಅವರೇ ಆರಿಸಿ ಬರ್ತಾರೆ. ಒಳ್ಳೆ ಬಡವರ ಕೆಲಸ ಕಲ್ಯಾಣ ಎಲ್ಲ ಆಗ್ತದೆ. ಈಗ ಕೆಲವೊಬ್ರಿಗೆ 3-4 ಜನರು ನನ್ನ ಸ್ವಂತ ಅನುಭವದಲ್ಲೇ ನೋಡಿದ್ದೇನೆ. ಯಾರು ಕೆಟ್ಟವರಲ್ಲ, ಒಳ್ಳೆಯವರೇ. ಆದರೆ ಇವರು ಮಾತ್ರ ಹಾಗಲ್ಲ. ನಿಮ್ಗೆ ಹೇಳ್ತೇನೆ, ಎಲ್ಲಿ ಬಡವರಿಗೆ ನ್ಯಾಯ ಸಿಗಲಿಲ್ವೋ ಅಂಥವ್ರಿಗೆ ನ್ಯಾಯವನ್ನು ಕೊಡುವಂಥ ನಾನು ಕಣ್ಣಾರ ಈಗ ಸದ್ಯ ನೋಡಿದ್ದೇನೆ. ಬಡವರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಬೆನ್ನತ್ತಿ ಬೇಕಾದ್ರೆ ಶ್ರೀಮಂತಿರಲಿ ಅವರ ಪಕ್ಷದವರು ಅವ್ರನ್ನ ಹೊರಗಿಟ್ಟು ಕೆಲಸ ಮಾಡ್ಕೊಳ್ಳುವಂಥ ಒಂದು ಚೈತನ್ಯ, ಒಂದು ಸಾಮರ್ಥ್ಯ, ಒಂದು ಭಾವನೆ ಅವರಲ್ಲಿದೆ ಅಂತೇಳಿ ನಾನಿವತ್ತು ನಿಮ್ಮ ಎದುರು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಮನೆ ನಮ್ಮಲ್ಲೊಂದು ಆಯ್ತು, ನಾನು ಹೆಸರು ಹೇಳೋದಿಲ್ಲ ಅದನ್ನು. ಅಂಥ ಒಂದು ಕೆಲಸವನ್ನು ಮಾಡುವಂಥ ಒಂದು ಮನಸ್ಥಿತಿ ಅವರಿಗಿದೆ. ಅವ್ರಿಗೆ ಅವ್ರು ನಿಜವಾಗೂ ಅವ್ರ ಕೈ ಹಿಡಿತಾನೆ ಅಂತ ಹೇಳ್ತಾ, ಯಾಕಂದ್ರೆ ಇನ್ನೂ ಭಾಳ ಮಾತಾಡ್ತಿದ್ದೆ, ಸಾಕು, ಟೈಮ್ ಇಲ್ಲ ಇವತ್ತು. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೀನಿ. ಇಂಥ ನೆಚ್ಚಿನ ಶಾಸಕರಿದ್ದರೆ ಎಂಥ ಕಾರ್ಯಕ್ರಮವನ್ನು ಒದಗಿಸಬಹುದೆಂದು ಹಾರೈಸಿದಂಥ ಬೀರಗೌಡರನ್ನು ಹೊಂದಿಸಿಕೊಳ್ಳುತ್ತಾ ಕಮಿಟಿಯ ಅಧ್ಯಕ್ಷರಾಗಿದ್ದಂಥ ಪರಮೇಶ್ವರಗೌಡವರು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೀವಿ. ಸ್ಥಳೀಯ ದೇವತೆಗಳಿಗೆ ವಂದಿಸುತ್ತಾ ವೇದಿಕೆ ಮೇಲಿದ್ದ ಗಣ್ಯರಿಗೂ ಮತ್ತು ಮುಂಭಾಗದಲ್ಲಿರುವ ಎಲ್ಲ ಮಾನ್ಯರಿಗೂ ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಇವತ್ತು ಅಭಿನಂದನೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಎಂತಕ್ಕಂದರೆ ನಾವು 11 ಗಂಟೆ ಆಗೋಯ್ತು. ಈಗ
ಆಲ್ರೆಡಿ 8:30 ಅಂತ ನಾವು ಘೋಷಣೆ ಮಾಡಿದ್ದೀವಿ. ಈಗ ಮತ್ತಿನ್ನು ಟೈಮ್ ಮಾಡೋದು ಬೇಡ, ಹಾಗಾಗಿ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಇವತ್ತಿನ ವೇದಿಕಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಉಂಚಳ್ಳಿ ತಂಡದ ಸ್ಪರ್ಧಾಳುಗಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಹಾಗೆ ಸಮಯದ ಅಭಾವ ಇರುವುದರಿಂದ ಒಂದೇ ಮಾತಿನಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯ ವ್ಯಕ್ತಿಗಳನ್ನು ಹೊಂದಿಸಿಕೊಳ್ಳುತ್ತಾ ಎಲ್ಲರೂ ನೆನಪಿನ ಕಾಣಿಕೆ ನೀಡಬೇಕಾಗಿ ವಿನಂತಿಸಿಕೊಳ್ತೀವಿ. ಹಾಗೆ ಉಂಚಳ್ಳಿ ತಂಡದ ಸ್ಪರ್ಧಾಳುಗಳು ಅಂಕಣದಲ್ಲಿರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ. ನಿಮ್ಮ ಉಂಚಳ್ಳಿ ತಂಡದ ಸ್ಪರ್ಧಾಳುಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.